ಇತ್ಯಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಕೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾಂ. ಪ್ರಣಮತ್ಕಾಮಧೇನುಂಚ ಭಜತ್ಕೃತರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರೂನ್ ವಂದೇ ಮಧ್ವೇಶ ಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯಥೋ ಅನ್ವಯಾಚಿತರ್ಥ ಅರ್ಥೇಶ್ಚಭಿಘ್ನಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಪ್ರವಚನ ಮಾಲಿಕೆಯ ಕೊನೆಯ ದಿನ ಇವತ್ತೇ. ಈ ಮಾಲಿಕೆಯ ಕೊನೆಯ ದಿನ ಮಂಗಳ. ಇಲ್ಲಿಯವರೆಗೆ ನಾವು 6 ದಿವಸದಲ್ಲಿ ಚಿಂತನೆ ಮಾಡಿದ್ದು, 7 ದಿವಸದಲ್ಲಿ ಚಿಂತನೆ ಮಾಡಿದ್ದು, ಶ್ರೀಕೃಷ್ಣ ಪರಮಾತ್ಮ ತಾನು ಪರಂಧಾಮಕ್ಕೆ ಹೋಗ್ತೇನೆ, ಯಾದವರನ್ನು ಬ್ರಾಹ್ಮಣರ ಶಾಪದಿಂದ ಅವರನ್ನು ಸಂಹರಿಸಲು ಉದ್ಯುಕ್ತನಾಗಿ ಹೊರಡಬೇಕು ಅಂದಾಗ ಭಗವಂತನ ಪರಮಭಕ್ತ ಉದ್ಧವ ಹೇಳ್ತಾನೆ, ನೀನಿಲ್ಲದೆ ನಾನು ಇರೋದಿಲ್ಲ, ನನ್ನನ್ನು ನೀನು ಕರೆದುಕೊಂಡು ಹೋಗು ಅಂದಾಗ ಭಗವಂತ ಅವನಿಗೆ ಇಲ್ಲ, ನೀನು ಇರಬೇಕಾಗತ್ತೆ, ನಾನು ಹೋಗ್ತೇನೆ, ನೀನು ಇದ್ದು ಮುಂದೆ ಬರಬೇಕು, ನೀನು ಸಂಚರಿಸು, ಕಲಿಕಾಲ ಇಲ್ಲಿ ಇರಬೇಡ ನೀನು. ನಾನು ಹೋದ ತಕ್ಷಣವೇ ಕಲಿಯು ಪಾದ ಊರ್ತಾನೆ, 7 ದಿನಗಳಲ್ಲಿ ದ್ವಾರಕಾ ಮುಳುಗಿ ಹೋಗುತ್ತೆ ಸಮುದ್ರ ಉಕ್ಕಿ ಬಂದು. ನೀನು ಈ ಜನರ ನಡುವೆ ಇರಬೇಡ, ಜನರ ನೀನು ಅರಣ್ಯದಲ್ಲಿ ಮಾಡಿಬಿಟ್ಟು ಜ್ಞಾನಿಗಳ ಸಂಗಡ ಇರು ಅಂತ ಹೇಳ್ತಾನೆ ಭಗವಂತ. ಆವಾಗ ಉದ್ಧವ ಕೇಳಿದ ಪ್ರಶ್ನೆಗಳಿಗೆ ಭಗವಂತ ಉತ್ತರಿಸುತ್ತಾ ಅವಧೂತರು ಮತ್ತು ಯದು ಮಹಾರಾಜರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸ್ತಾನೆ. ಯಥಾಶಕ್ತಿ ಯಥಾಮತಿ ಅವಧೂತರು ಹೇಳಿದ 24 ಗುರುಗಳ ಚಿಂತನೆಯನ್ನು, 24 ಗುರುಗಳಿಂದ ನಾವು ಏನು ಕಲಿಯಬೇಕು ಅನ್ನುವ ಚಿಂತನೆಯನ್ನು ನಾವು ನೋಡಿದ್ದೇವೆ. ಯಥಾಶಕ್ತಿ ಯಥಾಮತಿ. ಆಮೇಲೆ ಉದ್ಧವನಿಗೆ ಅವಧೂತ ಮುನಿಗಳ ಸಂವಾದ ಮುಗಿದ ಮೇಲೆ ಉದ್ಧವನಿಗೆ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಈ ಉದ್ಧವ ಗೀತೆ ಇದೆಯಲ್ಲ, 11 ಸ್ಕಂದದಲ್ಲಿ ಬಹಳ ಅದ್ಭುತ ಗೀತೆ. 1200 ಶ್ಲೋಕ, ಆಲ್ಮೋಸ್ಟ್ ಭಗವದ್ಗೀತೆಯ ಡಬಲ್ ಶ್ಲೋಕಗಳು. ಇದರಲ್ಲಿ ಭಗವಂತ ಬಹಳ ಅದ್ಭುತವಾಗಿ ತತ್ವಗಳನ್ನು ಹೇಳಿದ್ದಾನೆ. ಇದು ಕೊನೆಯ ಗೀತೆ ಭಾಗವತದಲ್ಲಿ ಬರೋದು. ಅನೇಕ ಗೀತೆಗಳು ಬರ್ತವೆ, ರುದ್ರಗೀತೆ, ಗೋಪಿಗೀತೆ ಎಲ್ಲವೂ ಬರ್ತವೆ. ಆಮೇಲೆ ಇದರಲ್ಲೇ ಮುಂದೆ ಉದ್ಭವ ಗೀತೆ ಏನು ಅವಧೂಪಖ್ಯಾನ ಬಂತು, ಹಾಗೆಯೇ ಉದ್ಧವ ಗೀತಿನಲ್ಲೇ ಪಾರ್ಟ್ ಆಗಿ ಒಂದು ಭಿಕ್ಷು ಗೀತೆ ಅಂತ ಮುಂದೆ ಬರುತ್ತೆ. ಹೀಗೆ ಭಗವಂತ ಹೇಳ್ತಾ ಇದ್ದ ಉದ್ಧವನಿಗೆ ಅಂತ ಕೆಲವೊಂದು ಶ್ಲೋಕಗಳನ್ನು ಚಿಂತನೆ ಮಾಡಿದ್ದೇವೆ. ಈ ಕೆಲವೊಂದು ಶ್ಲೋಕಗಳ ನಾವು ಕೆಲವೊಂದು ಶ್ಲೋಕಗಳನ್ನು ಮತ್ತೆ ಅವಲೋಕಿಸಿ ನೋಡಿದರೆ, ಜ್ಞಾನ ಸಾಧನೆ ಮಾಡಬೇಕು ಅಂತ ಉದ್ಧವನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ವೈಶಾರದಿ ಸಾಹ ಅತಿ ವಿಶುದ್ಧ ಬುದ್ಧಿ ಧುನೋತಿ ಮಾಯಾಂ ಗುಣಸಂಪ್ರಸೂತಿಂ ಗುಣಾಶ್ಚ ಸಂಧೈಯ ಯದಾತ್ಮವೇತತೆ ಸ್ವಯಂ ಚ ಶಾಮ್ಯತ್ಯ ಸಮಿತ್ಯಥಾಗ್ನಿ. ವೈಶಾರದಿ ಅಂತ ಹೇಳ್ತಾರೆ. ವೈಶಾರದಿ ಅಂದರೆ ಏನಂದರೆ, ವಿಶಾರದ ಅಂತ ಶಾಸ್ತ್ರದಲ್ಲಿ
ವಿಶಾರದ ಅಂದರೆ ಭಗವಂತ ಅಂತ ಹೇಳ್ತಾರೆ. ಯಾಕೆಂದರೆ ವಿಶಾರದ ಅಂದರೆ ದಕ್ಷನಾದವನು, ಒಳ್ಳೆ ಜ್ಞಾನವನ್ನು ಪಡೆದವನು, ಪರ್ಫೆಕ್ಷನಿಸ್ಟ್ ಅಂತ ಹೇಳ್ತಾರೆ ವಿಶಾರದ ಅಂತ. ಹಾಗೆ ಎಲ್ಲ ವಿಷಯಗಳಲ್ಲೂ ದಕ್ಷನಾದವನು ಭಗವಂತ ಒಬ್ಬನೇ. ಆಮೇಲೆ ಇನ್ನೊಂದು ಅರ್ಥ ಹೇಳ್ತಾರೆ, ಶಾರ ಅಂದರೆ ಶಾವಿಶರಣೆ ಅಂತ ಸಂಸ್ಕೃತದಲ್ಲಿ ಅರ್ಥ ಮಾಡ್ತಾರೆ. ಶಾರ ಅಂದರೆ ಸಂಸಾರ ಅಂತ ಅರ್ಥ. ನಮ್ಮನ್ನ ಬಂಧನಕ್ಕೆ ಒಳಪಡಿಸಿದವನನ್ನು ಶಾರ ಅಂತಾರೆ. ವಿಧವಾದ ಸಂಸಾರದಲ್ಲಿ ನಮ್ಮನ್ನು ವಿಧವಾದ ವಿಧವಾದ ಶರೀರಗಳಲ್ಲಿ, ಸಂಸಾರಗಳಲ್ಲಿ ನಮ್ಮನ್ನು ದೇತಿ ಎಂದರೆ ನಾಶ ಮಾಡುತ್ತಾನೆ, ಹಾಕ್ತಾನಲ್ಲ ಅವನು ವಿಶಾರದ. ನಮ್ಮ ಸಂಸಾರವನ್ನೇ ನಾಶ ಮಾಡ್ತಾನಲ್ಲ ಅವನು ವಿಶಾರದ ಅಂದರೆ ಭಗವಂತ. ಅತಿ ವಿಶುದ್ಧ ಬುದ್ಧಿ ಅಂದರೆ ಅತ್ಯಂತ ಪರಿಶುದ್ಧವಾದ ಭಗವಂತನ ಅರಿವು ನಮಗಿರಬೇಕು, ಅದನ್ನು ಪಡ್ಕೊಳ್ಬೇಕು. ಅತ್ಯಂತ ಪರಿಶುದ್ಧವಾದ ಅರಿವು, ನಿರ್ಮಲ ಅರಿವು, ದೋಷ ದೂರನ ಅರಿವು, ದೋಷವಿಲ್ಲದೆ ನಾವು ಭಗವಂತನನ್ನು ಅರಿತುಕೊಳ್ಬೇಕು. ಅದು ಭಗವಂತನ ಅದನ್ನು ಬುದ್ಧಿಯನ್ನು ನಾವು ಅರಿಯಬೇಕಾದರೆ, ಭಗವಂತನ ಅತ್ಯಂತ ಪರಿಶುದ್ಧವಾದ ಅರಿವು ಬರಬೇಕಾದರೆ ನಮಗೆ ಎರಡು ಆವರಣ ಇದೆ ಎಲ್ಲ ಜೀವಗಳು. ಜೀವೋಚ್ಛಾದಿಕ ಆವರಣ, ಪರಮೋಚ್ಛಾದಿಕ ಆವರಣ. ಜೀವೋಚ್ಛಾದಿಕ ಆವರಣ ಜೀವನ ಸ್ವರೂಪ ತಾನು ಏನು ಎಂಬುದನ್ನು ತಿಳಿಯುವುದನ್ನು ಮರೆಮಾಚುತ್ತದೆ. ತನ್ನ ಸ್ವರೂಪ ಏನು ಎಂಬುದನ್ನು ತಿಳಿಯಲು ಅಡ್ಡಿಪಡಿಸುವ ಒಂದು ಪರದೆ, ಅದೇ ಜೀವೋಚ್ಛಾದಿಕ ಆವರಣ. ಇದನ್ನೇ ಮಾಯೆ, ಭಗವಂತನ ಮಾಯೆ ಅಂತಾರೆ. ಈ ಆವರಣ ಕಳೆಯದೇನೆ, ಈ ಆವರಣ ನಾಶ ಮಾಡದೇನೆ ನಮಗೆ ನಮ್ಮ ಸ್ವರೂಪ ಗೊತ್ತಾಗೋದಿಲ್ಲ. ನಾವು ಈಗ ಏನು ಇದ್ದೀವೋ ಅದು ನಮ್ಮ ಸ್ವರೂಪ ಆಗೋಲ್ಲ, ಆಗಿರುವ ಸಂಭವ ಇಲ್ಲ. ಆಗಿರಲೂಬಹುದು, ಆಗದೆ ಇರಲೂಬಹುದು. ಹಾಗೆ ಇನ್ನೊಂದು ಪರಮಾಚ್ಛಾದಿಕ ಅಂತ. ಪರಮಾಚ್ಛಾದಿಕ ಏನಂದ್ರೆ ಭಗವಂತನನ್ನು ನಾವು ಕಾಣುವುದಕ್ಕೆ ನಮಗೆ ಒಂದು ಪರದೆ ಇದೆ. ಒಂದು ನಮ್ಮ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕಿರುವ ಪರದೆ ಜೀವೋಚ್ಛಾದಿಕ, ಒಂದು ಸತ್ಯವಾದ ಪರಮಾತ್ಮನನ್ನು ತಿಳಿದುಕೊಳ್ಳಲು ಇರುವ ಪರದೆ ಪರಮಾಚ್ಛಾದಿಕ ಅಂತ ಕರೀತಾರೆ. ಈ ವಿಶುದ್ಧ ಬುದ್ಧಿಯಿಂದ ಇದು ಪರೋಕ್ಷ ಜ್ಞಾನ ಪಡ್ಕೊಳ್ಬೇಕು. ಪರೋಕ್ಷ ಜ್ಞಾನ ಪರಾಕಾಷ್ಠೆ ಸಾಧನೆಯಿಂದ ಬರುತ್ತೆ, ಮಾನಸಿಕ ಸಾಕ್ಷಾತ್ಕಾರ ಬರುತ್ತೆ. ಆ ಮಾನಸಿಕ ಸಾಕ್ಷಾತ್ಕಾರ ಏನು ಮಾಡುತ್ತೆ? ದುನೋತಿ ಮಾಯ, ನಮಗೆ ಅಡ್ಡವಾಗಿರುವ ಈ ಜೀವೋಚ್ಛಾದಕ ಪರದೆಯನ್ನು ನಾಶ ಮಾಡುತ್ತೆ. ಹಾಗೆಯೇ ಪರಮಾಚ್ಛಾದಿಕ ಪರದೆಯನ್ನು ಸರಿಸತ್ತೆ, ನಾಶ ಮಾಡಲ್ಲ. ಜೀವೋಚ್ಛಾದಿಕ ಶರೀರ ಪರದೆ ಹೋದರೆ ನಮ್ಮ ಸ್ವರೂಪ ಜ್ಞಾನ ಆಗತ್ತೆ, ಪರಮಾಚ್ಛಾದಿಕ ಶರೀರ ನಿತ್ಯ ಅದನ್ನು ದೂರ ಸರಿಯತ್ತೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಈ ಪರದೆಗಳಿಂದ ನಮಗೆ ಭಗವಂತ ಯಾಕೆ ಕಾಣೋದಿಲ್ಲ ಅಂತಂದರೆ, ತ್ರಿಗುಣಗಳಿಂದ ನಮ್ಮನ್ನು ಬಂಧನ ಮಾಡುತ್ತೆ ಭಗವಂತ. ನಮ್ಮ ಈ ಮಾಯೆ, ಜೀವೋಚ್ಛಾದಿಕ ಎಲ್ಲ ಇವೆಲ್ಲ ಮಾಯೆಗಳು. ಸತ್ವ ರಜೋ ತಮೋ ಗುಣಗಳಿಂದ ನಮ್ಮನ್ನು ಬಂಧಿಸುತ್ತೆ. ತ್ರಿಗುಣಾತೀತ ಭಗವಂತ ನಮಗೆ ಸತ್ವ ರಜೋ ತಮೋ ಗುಣಗಳಿಂದ ಬಂಧಿಸುತ್ತೆ. ಆದ್ದರಿಂದ ನಮಗೆ ಪರಮಾತ್ಮ ಕಾಣಲ್ಲ. ಭಗವಂತನ ಅರಿವು ಏನಂದರೆ ಅಪರೋಕ್ಷ ಜ್ಞಾನ ಆಗುವುದಕ್ಕೆ ಈ ಪರೋಕ್ಷ ಜ್ಞಾನ ಇದೆಯಲ್ಲ, ಇದು ಏನು ಮಾಡುತ್ತೆ? ಕಾಣಲು ಅಡ್ಡಿಯಾದ ನಮಗೆ ಎರಡು ಪರದೆಯನ್ನು, ಒಂದು ಪರದೆಯನ್ನು ನಾಶ ಮಾಡುತ್ತೆ, ಒಂದು ಪರದೆಯನ್ನು ಸರಿಸುತ್ತೆ. ಆಮೇಲೆ ಗುಣಾಶ್ಚ ಸಂಧಯ್ಯ ಯದಾತ್ಮಮೇತತ್, ಈ ಮೂರು ಗುಣಗಳನ್ನು ನಾಶ ಮಾಡತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯದಾತ್ಮ ಏತತೆ, ಯದ್ ಇದು, ಆತ್ಮ ಯದಾತ್ಮ್ಯ ಏತತೆ ಅಂತ ಹೇಳ್ತಾರೆ. ಅಂದರೆ ಏನು? ನಮ್ಮ ಕಣ್ಣಿಗೆ ಕಾಣಿಸಿರುವ ಪ್ರತ್ಯಕ್ಷವಾಗಿ ಕಾಣುವುದಕ್ಕೆ ಇದು ಅಂತೀವಿ, ಯದ್ ಇದು ಅಂತೀವಿ, ಒಂದರ್ಥ.
ಇದು ತಂತ್ರ ನಿರುಕ್ತಿಯಲ್ಲಿ ಹೇಳಿದೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಏತತ್ ಶಬ್ದ ಇದೆಯಲ್ಲ, ಏತತ್ ಶಬ್ದಕ್ಕೆ 4 ಅರ್ಥಗಳಿದೆ. 4 ಅರ್ಥಗಳಿದೆ. ಇದನ್ನು ಆಚಾರ್ಯ ಹೇಳ್ತಾರೆ, ಏತತ್ ಶಬ್ದೇನ ದುಃಖಾದಿರ ಪರೋಕ್ಷತಯೋ ಉಚ್ಯತೆ, ಕ್ವಚಿತ್ ವಿಶ್ವಂ ಕ್ವಚಿತ್ ಬ್ರಹ್ಮ ಕ್ವಚಿತ್ ನಿತ್ಯಮುದೀರ್ಯತೆ ಇತಿ ತಂತ್ರ ನಿರುಕ್ತೆ ಅಂತ ಹೇಳಿಬಿಟ್ಟು ಶ್ರೀಮದ್ ಆಚಾರ್ಯ ತಮ್ಮ ತಾತ್ಪರ್ಯದಲ್ಲಿ ಈ ಗ್ರಂಥವನ್ನು ಉಲ್ಲೇಖಿಸಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯ ಯಾವಾಗಲೂ ನಾನು ಹೇಳ್ತೀನಿ ಅಂತ ಹೇಳಲ್ಲ, ಈ ಗ್ರಂಥದಲ್ಲಿ ಹೇಳಿದೆ ಅನ್ನೋದನ್ನು ಹೇಳ್ತಾರೆ. ನಾನು ಹೇಳ್ತೀನಿ ಅಂತ ಎಂದು ಹೇಳಲ್ಲ. ಏನು ಅದು ಯದೇತತ್ ಅಂದರೆ ಏನು ಅಂತ ಹೇಳಿದರೆ, ಏತತ್ ಶಬ್ದೇನ ದುಃಖಾದಿರಪಕ್ಷತೆಯೋ ಉಚ್ಯತೆ. ದುಃಖಾದಿಗಳಾಗ್ತಲ್ಲ ಈ ಸಂಸಾರದಲ್ಲಿ. ಏತತ್ ಅಂದರೆ ಅದು ಒಂದು. ಎರಡನೆಯ ಅರ್ಥ ಕ್ವಚಿತ್ ವಿಶ್ವಂ, ಈ ಜಗತ್ತು, ಈ ಬ್ರಹ್ಮಾಂಡ, ನಮಗೆ ಕಣ್ಣಿಗೆ ಕಾಣುವ ಪ್ರಕೃತಿ, ಕಾಣದಿರುವ ಪ್ರಕೃತಿ ಬೇಕಾದಷ್ಟಿದೆ ನಮಗೆ. ಕಣ್ಣಿಗೆ ಕಾಣುವ ಪ್ರಕೃತಿ, ಕಣ್ಣಿಗೆ ಕಾಣದಿರುವ ಬ್ರಹ್ಮಾಂಡ, ಇವಕ್ಕೆ ಕ್ವಚಿತ್ ವಿಶ್ವಂ. ಏತತ್ತಂದರೆ ಇದಕ್ಕೆ ವಿಶ್ವಂ ಅಂತ ಅಂತಾರೆ. ಕ್ವಚಿತ್ ವಿಶ್ವಂ ಅಂತಂತಾರೆ. ಯಾವಾಗ ಅಂದರೆ ನಾವು ಪ್ರಪಂಚದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಯದೇತತ್ ಅಂದರೆ ಪ್ರಪಂಚ ಅಂತ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಮೂರನೆಯ ಅರ್ಥ ನಮಗೆ ಪರಮಾತ್ಮ ಅಂತ. ಪರಮಾತ್ಮನ ಬಗ್ಗೆ ಮಾತನಾಡಬೇಕಾದರೆ ಯದೇತತ್ ಅಂದರೆ ಏತತ್ ಅಂದರೆ ಪರಮಾತ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಕ್ವಚಿತ್ ನಿತ್ಯಂ ಉದೀರ್ಯತೆ, ಇನ್ನೊಂದು ಯಾವುದನ್ನೋ ನಿಂದಿಸುವಾಗ ಏನೇ ಇರಬಹುದು, ಆದರೂ ನಾವು ತಗೊಳ್ಳೋದು ದುಃಖ ಸುಖ ದುಃಖಗಳಿಂದ ಕೂಡಿದ ಈ ಸಂಸಾರ, ಹೇಯವಾದ ಈ ಸಂಸಾರವನ್ನು ನಿಂದಿಸುವಾಗ ಯದೇತತ್ ಅಂದರೆ ನಿಂದೆ ಮಾಡುವಾಗ ಬಳಸುವ ಪದ ಅಂತ 4 ತಗೊಳ್ಬೇಕು. ಇವು ಯಾವಾಗ ಈ ಪರೋಕ್ಷದಿಂದ ತ್ರಿಗುಣಗಳು ನಾಶವಾಗ್ತಾವೋ ಮನಸ್ಸು ಅದೇ ಸಮಯದಲ್ಲಿ ನಾಶ ಆಗತ್ತೆ. ಮನಸ್ಸು ಅಂದರೆ ಬಾಹ್ಯ ಅಂತಃಕರಣ. ಬಾಹ್ಯ ಅಂತಃಕರಣ ಹೊರಗಡೆ ಇರುವ ಮನಸ್ಸು ನಾಶ ಆಗತ್ತೆ, ಬಾಹ್ಯ ಅಂತಃಕರಣ ನಾಶ ಆಗತ್ತೆ. ಯಾವಾಗ ತನ್ನ ಜೀವನಿಗೆ ತನ್ನ ಸ್ವರೂಪ ಅಭಿವ್ಯಕ್ತಿ ಆಗತ್ತೋ ಆವಾಗ ಬಾಹ್ಯ ಅಂತಃಕರಣ ನಾಶ ಆಗಿ ಸೂಕ್ಷ್ಮ ರೂಪದ ಮನಸ್ಸಿರುತ್ತೆ. ಸೂಕ್ಷ್ಮ ರೂಪದ ಮನಸ್ಸಿನಿಂದ ಸ್ವರೂಪ ದೇಹದವನು ಭಗವಂತನನ್ನು ಕಾಣ್ತಾನೆ. ಇದೇ ಅಪರೋಕ್ಷ ಜ್ಞಾನ. ಈ ಮನಸ್ಸು ನಮಗೆ ಕಾಣುವ ಸ್ಥೂಲ ಮನಸ್ಸಿದೆಯಲ್ಲ, ಇದು ನಾಶ ಆಗೋಗುತ್ತೆ. ಇದು ನಾಶ ಆಗತ್ತೆ, ಇದು ನಿತ್ಯ ಅಲ್ಲ. ಇದು ಸ್ವರೂಪದಲ್ಲಿರುವ ಸೂಕ್ಷ್ಮ ಮನಸ್ಸಿರುತ್ತಲ್ಲ, ಅದು ನಮಗೆ ಸ್ವರೂಪ ಜ್ಞಾನ ಕೊಡುತ್ತೆ. ಜ್ಞಾನಾನಂದವಾದ ಮನಸ್ಸು ಜ್ಞಾನಾನಂದನಾದ ಪರಮಾತ್ಮನನ್ನು ಕಾಣುತ್ತೆ ಅಂತ ಆಚಾರ್ಯರು ಬಹಳ ಉತ್ತರವಾಗಿ ಹೇಳ್ತಾರೆ, ಉತ್ತಮವಾಗಿ ಹೇಳ್ತಾರೆ. ಹೇಳಿಬಿಟ್ಟು ಇದು ಸುಟ್ಟು ಹೋಗುತ್ತೆ. ಹೇಗೆ ಅಂದರೆ ಬಾಹ್ಯವಾದ ಮನಸ್ಸು ಹೇಗೆ ಸುಡ್ತದೆ ಅಂತೀರಿ ಅಂದರೆ, ಯಾವುದೇ ಕಟ್ಟಿಗೆಗೆ ಉರಿತಾ ಇರುತ್ತೆ ಬೆಂಕಿ, ಅದಕ್ಕೆ ನೀವು ಏನೂ ಹಾಕಲಿಲ್ಲ ಅಂದರೆ ಅದು ಅದಾಗೆ ಆರು ಹೋಗುತ್ತೆ ಅಲ್ವಾ? ಹಾಗೆಯೇ ಮನಸ್ಸಿಗೆ ಬಾಹ್ಯ ವಿಷಯಗಳನ್ನು ನೀವು ಹಾಕದೇ ಇದ್ದರೆ ಆ ಮನಸ್ಸು ನಾಶ ಆಗತ್ತೆ. ಯಾವಾಗ ನಿಮಗೆ ವಿಶುದ್ಧ ಬುದ್ಧಿ ಬಂದು ಪರಮಾತ್ಮನನ್ನು ಅಪರೋಕ್ಷ ಜ್ಞಾನ ಆಗತ್ತೋ, ಬಾಹ್ಯ ಮನಸ್ಸಿಗೆ ವಿಷಯ ಹಾಕಿರಲ್ಲ, ಆ ವಿಷಯ ಇದ್ದರೆ ಬಾಹ್ಯ ಮನಸ್ಸು ನಾಶ ಆಗಲ್ಲ. ನೀವು ಆ ಜ್ಞಾನಕ್ಕೆ ಭಗವಂತನ ಕಾಣಲಿಕ್ಕೂ ಆಗಲ್ಲ, ಆಚ್ಛಾದಿಕನೂ ಆಗಲ್ಲ ಆಭರಣಗಳು. ಯಾವಾಗ ಆಯಿತೋ ಅದು ತಾನೇ ಮನಸ್ಸು ಏನಾಗತ್ತೆ, ವಿಷಯವಿಲ್ಲದಿದ್ದರೆ ಬಾಹ್ಯ ಮನಸ್ಸು, ಬಾಹ್ಯ ಅಂತಃಕರಣ ನಾಶ ಆಗತ್ತೆ. ಸ್ವರೂಪದ ಮನಸ್ಸು, ಸೂಕ್ಷ್ಮ ಮನಸ್ಸು ಇರುತ್ತೆ ಅಂತ ಭಗವಂತ ಹೇಳ್ತಾನೆ. ಮುಂದೆ ಭಗವಂತ ಹೇಳ್ತಾನೆ, ಇದೆಲ್ಲ ಸರಿಯಪ್ಪ, ಜೀವ ಅಂದರೆ ಯಾರು? ಜೀವ ಅಂತಲೇ ಗೊತ್ತಿಲ್ಲ. ಜೀವದೊಳಗಿಂದ ಪರಮಾತ್ಮನ ಧ್ಯಾನ ಮಾಡುವಂತೀಯ, ಪರಮಾತ್ಮನ ತಿಳ್ಕೊಂತೀಯ, ಪ್ರಪಂಚ ಅಂತ ತಿಳ್ಕೊಂತೀಯ. ನಾನು ಅಂದರೆ ಯಾರು? ಅತೈಷಾಂ ಕರ್ಮಕರ್ತॄಣಾಂ ಭೋಕ್ತಾಣಾಂ ಸುಖ ದುಃಖಯೋ ನಾನಾತ್ವ ಮತ ನಿತ್ಯತ್ವಂ ಲೋಕಾಕಾಲಾಗಂ ಆತ್ಮನಾಂ ಅಂತಾರೆ. ಯಾರು ಜೀವರು? ನಾನಾ ಬಗೆಯ ಕರ್ಮಗಳ ಕರ್ತೃಗಳು ಜೀವರು.
ಕರ್ಮಕರ್ತೃಗಳು ಜೀವರು ಅಂತ. ಬರೇ ಕರ್ತೃಗಳು ಅನ್ನಲ್ಲ, ಕರ್ಮಕರ್ತೃಗಳು ಅಂತಾರೆ. ಯಾಕೆ ಅಂದರೆ ಬರೇ ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೆ ಜ್ಞಾನಿಗಳು, ಅವರು ಮಾಡಿದರು ಅಂತಾಗತ್ತೆ. ಕರ್ಮಕರ್ತೃಗಳು ವಿಷಯ ಭೋಗಗಳ ಆಸೆಗೆ ಬಿದ್ದು ಬಿಟ್ಟು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ಅಂತ ಹೇಳಿಬಿಟ್ಟು ನಾನು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಏನು ವಿಷಯ ಪದಾರ್ಥಗಳಿಗೆ ನಾವು ಅಪಾಪಿಸಿಬಿಟ್ಟು ಕಾರ್ಯವನ್ನು ಮಾಡ್ತೀವೋ ಅವರನ್ನು ಜೀವಾತ್ಮರು ಅಂತಾರೆ. ಅವರನ್ನು ಜೀವಾತ್ಮರು ಅಂತಾರೆ. ಏನು ಮಾಡ್ತಾರೆ ಅವರು? ನಾನಾ ಕರ್ಮಗಳನ್ನು ಮಾಡ್ತಾರೆ, ಕೆಲಸ ಮಾಡ್ತಾರೆ, ವಿವಿಧ ಕೆಲಸಗಳನ್ನು ಮಾಡ್ತಾರೆ, ಎಲ್ಲ ಮಾಡಿಬಿಟ್ಟು ಅದರಿಂದ ನಾನಾ ಬಗೆಯ ಸುಖ ದುಃಖಗಳನ್ನೇ ಭೋಗಿಸ್ತಾರೆ. ಅವರು ಸ್ಥೂಲವಾಗಿ ಸ್ವರೂಪದಿಂದ 3 ಬಗೆಯವರು: ಸಾತ್ವಿಕ ಜೀವಿಗಳು, ರಾಜಸ ಜೀವಿಗಳು, ತಾಮಸ ಜೀವಿಗಳು. ಸಾತ್ವಿಕ ಜೀವಿಗಳು ಭಗವಂತನ ಬಗೆಗೆ ವಿಷಯಾಭಿಲಾಷೆಯನ್ನು ಬಿಟ್ಟು ಬಿಟ್ಟು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರ್ತಾರೆ. ಅವರು ರಾಜಸ ಜೀವಿಗಳು ಕಾಮ್ಯಕರ್ಮವನ್ನು ಮಾಡ್ತಾ ಇರ್ತಾರೆ. ತಾಮಸ ಜೀವಿಗಳೇ ಅಂದರೆ ಹಿಂಸೆಯನ್ನೇ ಕೊಡ್ತಾ ಇರ್ತಾರೆ. ಏನು ನೋಡ್ತೀರಾ, ಈಗ ನಮ್ಮ ಮತವನ್ನು ಒಪ್ಪಲಿಲ್ಲ ಅಂತಂದರೆ ನಾವು ನಿಮ್ಮನ್ನು ಸಾಯಿಸಿ ಬಿಡ್ತೀವಿ ಅಂತಾರಲ್ಲ ಟೆರರಿಸ್ಟ್ಗಳು, ಇವರೆಲ್ಲ ತಾಮಸ ಜೀವಿಗಳು, ಮನುಷ್ಯರಲ್ಲ, ಮನುಷ್ಯರ ರೂಪದ ರಾಕ್ಷಸರು ಅಂತಲೇ ಶಾಸ್ತ್ರ ಹೇಳೋದು. ಹಿಂಸೆ ಮಾಡಬಾರ್ದು. ನಾನಾನ್ವ ಮತ್ತೆ ಇದು ಹೇಗೆ? ಜೀವರು ನಿತ್ಯ, ಜೀವನಿಗೆ ಹುಟ್ಟಿಲ್ಲ ಸಾವಿಲ್ಲ, ಜೀವರು ನಿತ್ಯ. ನಾನಾತ್ವ, ಬಹುಬಗೆಯಿಂದ ಇದ್ದಾರೆ, ಬಹಳ ಅನಂತ ಜೀವರು ಇದ್ದಾರೆ. ನಾನಾತ್ವವಾಗಿದ್ದಾರೆ ಅವರು, ಬಹಳ ಬಗೆಯ ಜೀವರಿದ್ದಾರೆ, ನಿತ್ಯರಾಗಿದ್ದಾರೆ. ಅವರು ಹೇಗೆ ನಿತ್ಯರಾಗಿದ್ದಾರೆ ಅಂದರೆ ಶರೀರಗಳು ಬರುತ್ತೆ, ನಾಶ ಆಗತ್ತೆ, ಜೀವನಿಗೆ ಉತ್ಪತ್ತಿ ಲಯಗಳಿಲ್ಲ. ಹೇಳಬೇಕಾದ್ರೆ ರೂಪದ ತಾರತಮ್ಯಗಳಿದೆ ಜೀವನಲ್ಲಿ. ಒಬ್ಬನ ಸಾಧನೆ ಇದ್ದಾಗೆ ಒಬ್ಬನ ಸಾಧನೆ ಇದೆ. ಇಲ್ಲೇ ಅಲ್ಲ, ಮೋಕ್ಷದಲ್ಲೂ ತಾರತಮ್ಯ ಇದೆ. ತಾರತಮ್ಯ ಉಳ್ಳವರು ಹೇಗೆ? ಲೋಕವೂ ನಿತ್ಯ, ಲೋಕವೂ ನಿತ್ಯ ವಸ್ತು. ಯಾಕೆಂದರೆ ಲೋಕ ಅಂದರೆ ನೀವು ತಗೊಳ್ಳಿ ಸ್ವರ್ಗದಲ್ಲಿ ಅನೇಕ ಬಗೆಯ ಸ್ವರ್ಗಗಳುಂಟು, ಅವು ನಿತ್ಯವಾಗಿರ್ತವೆ ಸ್ವರ್ಗಗಳು. ನರಕಗಳು ಹಾಗೇ ನಿತ್ಯ. ನರಕಗಳು ಮುಖ್ಯವಾಗಿ 28 ನರಕಗಳಿದ್ದಾವೆ ಅಂತಾರೆ ಶಾಸ್ತ್ರಗಳು. ಮುಖ್ಯವಾಗಿ 84 ಲಕ್ಷ ನರಕಗಳಿದ್ದಾವೆ. 28 ನರಕಗಳು ಬಹಳ ಮುಖ್ಯವಾದ ಅತಿ ಘೋರವಾದ ನರಕಗಳು 28. ಇದು ನಿತ್ಯ, ಇದು ನಾನಾತ್ವ. ಬಹುಬಗೆಯ ನರಕ ಇದೆ, ನಾನಾತ್ವ. ಇವು ನಾಶ ಆಗಲ್ಲ. ಲೋಕ, ಕಾಲ ನಿತ್ಯ. ಕಾಲದಲ್ಲಿ ವಿಭಾಗಗಳಿವೆ: ಕ್ಷಣ, ನಿಮಿಷ, ಗಳಿಗೆ, ಗಂಟೆ, ಯಾಮಗಳು, ದಿನ, ವರುಷ, ಸಂವತ್ಸರ, ಹೀಗೆಲ್ಲ ಇದೆ ಅಲ್ವಾ? ಕಾಲ ನಿತ್ಯ, ಕಾಲ ನಾನಾತ್ವ. ಎಲ್ಲ ವಿಭಾಗಗಳಿದ್ದಾವೆ ಅಲ್ವಾ? ಎಲ್ಲ ವಿಭಾಗಗಳಿದ್ದಾವೆ ಕಾಲದಲ್ಲಿ. ಇದು ಸ್ವಲ್ಪ ಉದ್ಧವ ಗೀತೆ, ಸ್ವಲ್ಪ ತತ್ವಗಳ ಬಗ್ಗೆ ಹೋಗೋದು. ಸ್ವಲ್ಪ ತಿಳಿಯಾಗಿ ಹೇಳಿದರೂ ಕೂಡ ಆ ತತ್ವಗಳು ಹೇಳಲೇಬೇಕಾದಂಥ ಪ್ರಸಂಗಗಳು. ಇದರಲ್ಲಿ ಬೇರೆ ಇನ್ನೇನು ಬರಲ್ಲ ಉದ್ಧವ ಗೀತೆನಲ್ಲಿ. ಕಾಲ ನಿತ್ಯ. ಕ್ಷಣದಲ್ಲಿ ಕಾಲ ಇದೆ, ಕಾಲ ಬಿಟ್ಟು ಕ್ಷಣ ಇಲ್ಲ. ಎಲ್ಲ ಕಾಲದ ವಿಭಾಗಗಳಲ್ಲಿ ಕಾಲ ಇದ್ದೇ ಇದೆ. ಈ ಒಂದು ಕಾಲ ಅಂತ ಕರಿತೀವಿ. ಈ ಒಂದು ಕಾಲ ಅಂದರೆ ಆ ನಿಮಿಷದಲ್ಲಿ ಕಾಲ ಇದೆ. ಕಾಲ ನಿತ್ಯ, ಆದರೆ ವಿಭಾಗ ಅನಿತ್ಯ. ಈ ನಿಮಿಷ ಮುಂದೆ ಇರೋಲ್ಲ, ಈ ನಿಮಿಷ ಇರಲ್ಲ, ಈ ಗಂಟೆ ಮುಂದೆ ಇರಲ್ಲ, ಈ ದಿವಸ ಮುಂದೆ ಇರಲ್ಲ, ಈ ವರ್ಷ ಮುಂದೆ ಇರಲ್ಲ. ಇದು ಬಟ್ ಅವೆಲ್ಲ ಅದರೊಳಗಿರುವ ಕಾಲ ನಿತ್ಯ. ಕಾಲ ಯಾವಾಗಲೂ ಇದ್ದೇ ಇದೆ. ಇದು ಕಾಲ ನಾನಾತ್ವ ಅಂತ ಇದನ್ನೊಂದು ಹೇಳ್ತಾರೆ. ಆಗಮ, ಶಬ್ದಗಳು, ವರ್ಣಗಳು, ವೇದಗಳು ನಿತ್ಯ. ವರ್ಣಗಳು, ನಾವು ಏನು 51 ವರ್ಣಗಳು ಹೇಳ್ತೀವಲ್ಲ, 51 ವರ್ಣಗಳು ಹೇಳ್ತೀವಲ್ಲ, ಅವೆಲ್ಲ ನಿತ್ಯ, ಅವೆಲ್ಲ ಇದ್ದಾವೆ. ನಾವು ಹುಟ್ಟು ಹಾಕಿದ್ದಲ್ಲ ವರ್ಣಗಳು. ನಮಗೆ ಕಾಣಲ್ಲ,
ನಾವು ಅ ಅಂತ ಉಚ್ಚರಿಸಿದರೆ ಆ ವರ್ಣ ಅಭಿವ್ಯಕ್ತ ಆಗತ್ತೆ, ಇದ್ದಿದ್ದು ವ್ಯಕ್ತ ಆಗತ್ತೆ ಹೊರತು ಇಲ್ಲದೇ ಇಲ್ಲ. ವರ್ಣಗಳು ನಿತ್ಯ. ಅ ಆಕಾರ ಅಜ್ಞಾನತ್ವ, ಅದು ವಿವಿಧ ರೀತಿಯಲ್ಲಿದೆ. ಹಾಗೆಯೇ ವರ್ಣಗಳು ನಿತ್ಯ, ವರ್ಣಗಳ ಸಮೂಹಗಳು ವೇದಗಳು ನಿತ್ಯ. ಇಷ್ಟೇ, ಇನ್ನೂ ಪೂರ್ತಿ ಡೀಟೇಲ್ಸ್ ಬೇಡ. ಆಮೇಲೆ ಆತ್ಮ, ಚೇತನ. ಆತ್ಮ ಅಂದರೆ ಚೇತನಕ್ಕೂ ಕರೀತಾರೆ. ಚೇತನ ನಿತ್ಯನೇ ಚೇತನ ಅಲ್ವಾ? ಇದಕ್ಕೆ ಇನ್ನೊಂದು ಆಕಾಶ ಅಂತ, ಆಕಾಶನೂ ನಿತ್ಯ. ಇದಕ್ಕೆ ನಮ್ಮ ಸಿದ್ಧಾಂತದಲ್ಲಿ ಹೇಳಿದ ಹಾಗೆ ಯಾರೂ ಹೇಳಿಲ್ಲ. ಇವತ್ತು ಸೈಂಟಿಸ್ಟ್ ಕೂಡ ಯಾರೂ ಹೇಳಿಲ್ಲ. ಏನಂದರೆ ನಮ್ಮ ಆಚಾರ್ಯ ಹೇಳ್ತಾರೆ, ಆಕಾಶ 4 ಬಗೆ. ಒಂದು ಸ್ಪೇಸು ಬ್ರಹ್ಮಾಂಡದ ಹೊರಗೆ, ಸೃಷ್ಟಿ ಇಲ್ಲ. ಸ್ಪೇಸ್ ಈಸ್ ಕಲರ್ಲೆಸ್, ಕಲರ್ ಇಲ್ಲ ಸ್ಪೇಸ್. ಬ್ರಹ್ಮಾಂಡದ ಒಳಗೆ ಬರಬೇಕಾದ್ರೆ, ಸೃಷ್ಟಿ ಮಾಡಬೇಕಲ್ಲ, ಒಳಗಡೆ ಬರಬೇಕಾದ್ರೆ ಅದನ್ನು ಏನು ಕರೀತಾರೆ? ನೀಲಾಕಾಶ, ಕಣ್ಣಿಗೆ ಕಾಣದ ನೀಲವರ್ಣ, ನೀಲಿಯ ಬಣ್ಣ. ಅದನ್ನು ಇಂಗ್ಲೀಷ್ನಲ್ಲಿ ಸ್ಕೈ ಅಂತ ಕರೀತಾರೆ. ಅದು ಸ್ಪೇಸು ಕಲರ್ಲೆಸ್ಸು, ಇದು ಸ್ಕೈ ಅಲ್ಟ್ರಾವೈಲೆಟ್ ಕಲರ್. ಇದು ಆಮೇಲೆ ಮೂರನೆಯದು ದೇಶಗಳ ಭೇದ, ಮನೆಗಳ ಭೇದ. ನಮ್ಮ ಮನೆಯಲ್ಲಿ ಆಕಾಶ ಇದೆ, ಇನ್ನೊಂದು ಮನೆಯಲ್ಲಿ ಆಕಾಶ ಇದೆ. ಮಠದಲ್ಲಿ ಆಕಾಶ ಇದೆ, ಮನೆಯಲ್ಲಿ ಆಕಾಶ ಇದೆ. ನಮ್ಮ ದೇಶದಲ್ಲಿ ಆಕಾಶ ಇದೆ, ಬೇರೆ ದೇಶದಲ್ಲಿ ಆಕಾಶ ಇದೆ. ಆಕಾಶ ಟೋಲ್ ನಿತ್ಯ ಆದರೂ ವಿಭಾಗಗಳಿದಾವಲ್ಲ. ನಮ್ಮ ದೇಶದ ಆಕಾಶದ ಮೇಲೆ ಯಾವುದಾದ್ರೂ ಬೇರೆ ದೇಶದ ಏನಾದರೂ ಫ್ಲೈಟ್ಗಳು ಬಂದರೆ ಅದನ್ನು ಬಿಡಲ್ಲ ಅಲ್ವಾ? ಯುದ್ಧ ವಿಮಾನಗಳು ಬಂದರೆ ಬಿಡಲ್ಲ. ಆ ದೇಶ ಅವ್ರದ್ದು. ಟೋಟಲಿ ಕೈ ಒಂದೇನೆ, ವಿಭಾಗಗಳಿದ್ದಾವೆ. ಇವು ನಿತ್ಯ ವಿಭಾಗಗಳು. ಆಮೇಲೆ ಅಣು, ಪರಮಾಣು. ಒಂದು ಘಟ ಅಂದರೆ ಮಡಿಕೆಗಳು ಪರಮಾಣುಗಳ ಪುಂಜ ಸಮೂಹ. ಪರಮಾಣುಗಳು ಓಡಾಡಬೇಕಲ್ವ? ಪರಮಾಣುಗಳ ಒಳಗೆ ಆಕಾಶ ಇರಬೇಕು. ಆಕಾಶ ಅಂದರೆ ಆಕಾಶ ಇರಬೇಕು. ಆ ಆಕಾಶ ನಮಗೆ ಎಂದೆಂದೂ ಕಾಣಲ್ಲ. ಆ ಪರಮಾಣುಗಳೊಳಗೆ ಆಕಾಶ ಇದೆ ಅಂದರೆ ಒಂದು ಸ್ಪೇಸು, 2 ಸ್ಕೈ, 3ನೇ ದೇಶ ವಿಭಾಗಗಳ ಆಕಾಶಗಳು, 4ನೇದು ಪರಮಾಣು. ಇದನ್ನು ಹೇಳಿದ್ದು ನಮ್ಮ ಸಿದ್ಧಾಂತ ಮಾತ್ರ, ಇನ್ಯಾರೂ ಆಕಾಶ ತಂಟೆಗೆ ಹೋಗಲಿಲ್ಲ. ಹಾಗೆ ಇದನ್ನು 4 ನಾನಾತ್ವಂ ಇದೆ. ಆದರೆ ಒಂದು ಡಿಫರೆನ್ಸ್ ಇದೆ ಕಾಲಕ್ಕೂ ಆಕಾಶಕ್ಕೂ. ಕಾಲದಲ್ಲಿ ಕಾಲ ನಿತ್ಯ, ಅದರ ವಿಭಾಗಗಳು ಅನಿತ್ಯ. ಆಕಾಶದಲ್ಲಿ ಆಕಾಶ ನಿತ್ಯ, ಆಕಾಶದ ವಿಭಾಗಗಳು ನಿತ್ಯ. ಇದನ್ನು ನಾವು ತಿಳ್ಕೊಬೇಕು. ಆಮೇಲೆ ಮನಸ್ಸೇ ಸರ್ವಭಾವಾನಾಂ ಸಂಸ್ಥಾ ಹಿ ಉತ್ಪತ್ತಿಕೆ ಯಥಾ ತತ್ತಾದ ಆಕೃತಿ ಭೇದೇನ ಜಾಯತೆ ಭಿದ್ಯತೆ ಚ ಧೀಹಿ. ದೇವ, ಅಸುರ, ಮನುಷ್ಯಾದಿ ಸರ್ವರ ಜೀವರಿಗೂ ಸ್ವರೂಪ ಯೋಗ್ಯತೆಯ ಹೇಗೆ ಸ್ವಾಭಾವಿಕವಾಗಿ ಇದೆ. ಸಾತ್ವಿಕ, ರಾಜಸ, ತಮಸ್ಸು 3 ಗುಣಗಳು ಸ್ವಾಭಾವಿಕವಾಗಿ ಬೇರೆ ಬೇರೆ. ದೇವ, ಅಸುರಾದಿ ಆಯಾ ಶರೀರಗಳು ಅವರಿಗೆ ಬೇರೆ ಬೇರೆಯಾಗೇ ಬರುತ್ತೆ. ದೇವತೆಗಳಿಗೆ, ಅಸುರರಿಗೆ, ಮಾನವ. ಆ ದೇಹಗಳಿಗೆ ಅನುಸಾರವಾಗಿಯೇ ಜ್ಞಾನವೂ ಬರುತ್ತೆ. ನೋಡಿ, ಮನುಷ್ಯ ಬೇರೆ ಬೇರೆ ದೇಹವನ್ನು ತಗೊಳ್ತಾನೆ. ಮನುಷ್ಯನ ದೇಹವೇ ಇರಲ್ಲ. ನಾವು ಬೇರೆ ಬೇರೆ ದೇಹ ತಗೊಳ್ತೀವಿ. ನಮ್ಮ ಸ್ವಭಾವ, ನಾವು ಆನೆಯಾಗಿದ್ದರೆ, ನಾವು ಹುಲಿಯಾಗಿದ್ದರೆ ಹುಲಿಯ ಸ್ವಭಾವನೇ ಇರುತ್ತೆ. ಮನುಷ್ಯ ಆಗಿದ್ದಾಗ ಈಗಿರೋದು ನನ್ನ ಸ್ವಭಾವ ಅವಾಗಿರಲ್ಲ. ಹುಲಿಯ ಆಯಾ ಶರೀರಕ್ಕೆ ಅನುಗುಣವಾಗಿ ಸ್ವಭಾವ ಬರುತ್ತೆ. ಆಯಾ ಶರೀರಕ್ಕೆ ಅದಕ್ಕೆ ಹೇಳೋದು ಏನು ಹೇಳ್ತಾರೆ? ತತ್ತದ್ ಆಕೃತಿ ಭೇದೇನ ಅಂತಾರೆ. ತತ್ತದ್ದಾಕೃತಿ, ನಾವು ಯಾವ ಶರೀರವನ್ನು ತೆಗೆದುಕೊಳ್ತೀವೋ ಆಯಾ ಶರೀರಕ್ಕೆ ಸರಿಯಾದ ಜ್ಞಾನ ನಮಗೆ ಬರುತ್ತೆ.
ವಿವಿಧ ಜ್ಞಾನ ಬರ್ತದೆ. ಒಂದೊಂದು ಈ ಪ್ರಕೃತಿಯಲ್ಲಿ ಎಷ್ಟು ಅದ್ಭುತ ಅಂದರೆ, ಈ ಯಾವ ಜೀವರು ಯಾವ ಪ್ರಾಣಿಗಳು ಒಬ್ಬರಂತೆ ಒಬ್ಬರಿಲ್ಲ, ಒಬ್ಬರಂತೆ ಒಬ್ಬರಿಲ್ಲ, ಯಾರೂ ಇಲ್ಲ. ಅವಳಿ ಮಕ್ಕಳಾಗಲಿ ಯಾರೇ ಆಗಲಿ ಯಾರು ಒಬ್ಬರಂತೆ ಒಬ್ಬರು 100% ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಫಿಲ್ಮ್ನಲ್ಲಿ ಬರ್ಬೋದು ಅಷ್ಟೇನೆ. ಇಲ್ಲ, ಯಾಕೆ ಅಂದರೆ ನೀವು ಅವಳಿ ಮಕ್ಕಳನ್ನು ತೆಗೆದುಕೊಂಡ್ರು ಒಂದೇ ಥರ ಇದ್ದಾರೆ ಅಂದರೆ ಡಿಫ್ರೆನ್ಸ್ ಇದ್ದೇ ಇದೆ. ಅದು ಯಾಕೆ? ಒಂದು ಮರದ ಎಲೆಗಳು ತಗೊಳ್ರಿ, ಸಾವಿರಾರು ಎಲೆಗಳಿದೆ, ಒಂದೆಲೆ ಇದ್ದಾಗ ಒಂದೆಲೆ ಇಲ್ಲ, ಒಂದೆಲೆ ಇದ್ದಾಗ ಒಂದೆಲೆ ಇಲ್ಲ. ಒಂದು ಮರದ ಹಣ್ಣು ಒಂದು ಹಣ್ಣಿದ್ದಾಗ ಒಂದು ಹಣ್ಣಿಲ್ಲ. ಇದು ಪರಮಾತ್ಮನ ಮಹಿಮೆ ಅಲ್ವಾ? ಏನು ಒಂದು ಮರ ಹಾಕ್ತಿರ, ಸಾವಿರಾರು ಎಲೆಗಳು, ಒಂದೆಲೆ ಥರ ತೋರಿಸ್ಬಿಡಿ, ಸೂಕ್ಷ್ಮ ಡಿಫ್ರೆನ್ಸ್ ಇದೆ ಅಲ್ವಾ? ನಾನಾ ಭೇದಗಳು ಆ ದೇವರಿಗೆ ಅನುಭವವಾಗಿಯೇ ಬರುತ್ತೆ. ಅವೆಲ್ಲ ಒಬ್ಬರಂತೆ ಒಬ್ಬರು, ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಅಂತಾರೆ ಶಾಸ್ತ್ರದಲ್ಲಿ. ಒಬ್ಬರಂತೆ ಒಬ್ಬರಿಲ್ಲ, ಒಂದು ವಸ್ತುವಿನಂತೆ ಒಂದು ವಸ್ತು ಇಲ್ಲ, ಒಂದು ವಸ್ತುವಿನಂತೆ ಒಂದು ವಸ್ತು ಇಲ್ಲ. ಅದು ಇವರಲ್ಲಿ ಇರುವ ಪರಮಾತ್ಮ, ಈ ಜೀವಗಳಿಗೆ ಇರುವ ಪರಮಾತ್ಮ ಹಾಗೇನಾ? ಅವನು ಹಾಗಲ್ಲ. ಎಲ್ಲರಲ್ಲಿರುವ ಪರಮಾತ್ಮ ಒಬ್ಬನೇ, ಒಂದೇ ತರಹನೇ ಅವನು. ಅವನಿಗೆ ಆನೆಯಲ್ಲಿ ಇರುವ ಜೀವ ಸಣ್ಣದ, ಆನೆಯಲ್ಲಿರುವ ಜೀವ ದೊಡ್ಡದ, ಇರುವೆಯಲ್ಲಿರುವ ಜೀವ ಸಣ್ಣದ? ಇಲ್ಲರೇ, ಜೀವನ ಸಹಿತ ಒಂದೇನೇ, ದೇಹ ಬೇರೆ. ಪರಮಾತ್ಮ ಆನೆಯ ಆಕಾರದಲ್ಲಿರ್ತಾನೆ. ಅಣೋರಣೀಯಾನ್ ಮಹಿತಾಮಹಿಯಾನ್, ಅವನ ಆಕಾರ ದೊಡ್ಡವನಾಗ್ತಾನೆ, ಸಣ್ಣವನಾಗ್ತಾನೆ. ಜೀವಕ್ಕಿಲ್ಲ. ಇರುವೆ ಜೀವ ಇದೆಯಲ್ಲ, ಇರುವೆ ಜೀವದ ಹೃದಯದಲ್ಲಿ ಮೂಲೇಶ, ಅಗ್ರೇಶ, ಪ್ರಾಂತೇಶ ಅಂತ 3 ನಾಮದಿಂದ ಮುಖ್ಯ ಪ್ರಾಣದೇವರಂತರವಾಗಿ ಭಗವಂತ ಇರ್ತಾನೆ. ಹರಿಕಥಾಮೃತದಲ್ಲಿ ಹೇಳ್ತಾರೆ ಅದನ್ನು ಜಗನ್ನಾಥದಾಸರು. ಒಂದು ಸಣ್ಣ ಹೃದಯದಲ್ಲಿ ಒಂದು ಕುದುರೆಯ ಕೂದಲಿನ ಮೊನೆ ತುದಿಯನ್ನು 100 ಭಾಗ ಮಾಡಿ ಅದರಲ್ಲಿ ಒಂದನ್ನು ತೆಗೆದು 100 ಭಾಗ ಮಾಡಿದರೆ ಒಂದು ಭಾಗವನ್ನು ತೆಗೆದುಕೊಂಡರೆ ಅಂತಹ ಸೈಜು ಜೀವ. ಅದರೊಳಗೆ ಪರಮಾತ್ಮ, ಮುಖ್ಯ ಪ್ರಾಣದೇವರು, ಅದರೊಳಗೆ ಪರಮಾತ್ಮ. ಇನ್ನೆಷ್ಟು ಸೂಕ್ಷ್ಮ ಇರಬೇಕು. ಹಾಗೆ ಜೀವ ಎಲ್ಲ ಕಡೆಗೂ ಒಂದೇ ಸೈಜೇನೆ, ದೇಹದ ಆಕಾರ ಬೇರೆ. ಪರಮಾತ್ಮ ಯಾವ ಸೈಜಲ್ಲಿ ತಗೋಬಿಡ್ಬೋದು. ಅವನು ಅಣೋರಣೀಯಾನ್ ಮಹಿತಾಮಹಿಯಾನ್ ಅಂತಾರೆ ಪರಮಾತ್ಮನಿಗೆ. ಉದ್ಧವಂಗೆ ಹೇಳ್ತಾನೆ ಪರಮಾತ್ಮ, ನಿನಗಿದು ಗೊತ್ತೇ ಇದೆ, ನಿನಗೆ ಇದು ನಾನೇನು ಹೇಳಬೇಕಾಗಿಲ್ಲ. ಇದಕ್ಕೆ ಉದಾಹರಣೆ ಬರುತ್ತೆ, ಶಾಸ್ತ್ರದಲ್ಲೇ ಬರುತ್ತೆ. ಒಬ್ಬರು ಬಹಳ ವಿದ್ಯಾವಂತರು, ಬಹಳ ಜ್ಞಾನಿಗಳು, ಅವರ ಜ್ಞಾನದಿಂದ ಅವರು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಡ್ತೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಂದಿಯಾಗಿ ಹುಡ್ತೀನಿ ಅಂತ ಅವರಿಗೆ ತಿಳಿಯುತ್ತೆ. ಆವಾಗ ತನ್ನ ಶಿಷ್ಯನಿಗೆ ಕರೆದು ಹೇಳ್ತಾರೆ, ನಾನು ಮುಂದಿನ ಜನ್ಮದಲ್ಲಿ ಹಂದಿ ಆಗ್ತೀನಿ, ನನಗೆ ಆ ಜನ್ಮ ಇಷ್ಟ ಇಲ್ಲ, ನಾನು ಬರ್ತೀನಿ ನಿಮ್ಮ ಮನೆ ಹತ್ರ, ನೀನು ಸಾಯಿಸ್ಬಿಡು ಅಂತ ಹೇಳ್ಬಿಡ್ತಾರೆ. ಅವ್ರು ಹಂದಿ ಜನ್ಮ ಬರ್ತಾರೆ. ಅವನು ಮುಂದೆ ಶಿಷ್ಯ ಬರ್ತಾನೆ ಸಾಯಿಸಬೇಕು ಅಂತ. ಅವರು ನಿಲ್ಲು, ನಾನು ಆವಾಗ ಹೇಳಿದ್ದೆ, ಈಗ ಈ ಜನ್ಮನೇ ನನಗಿಷ್ಟ ಅಂತಾರೆ. ಯಾವ ಜನ್ಮದಲ್ಲಿ ನಾವು ಹೋಗಿದ್ರೂ ಆ ಶರೀರ ನಮ್ಗೆ ಇಷ್ಟನೇ. ಆ ಶರೀರಕ್ಕೆ ತಕ್ಕಂಗೆ ನಮ್ಮ ಸ್ವಭಾವ ಇರುತ್ತೆ. ನನಗದು ಹೇಯ ಅನ್ಸಲ್ಲ, ನಮಗಿಲ್ಲಿ ನೋಡಿದರೆ ಹೇಯ ಅನ್ಸತ್ತೆ. ಆ ಶರೀರದ ಪ್ರಾಣಿಗಳಿಗೆ ಹೇಯ ಅನ್ಸಲ್ಲ. ಇದು ಆಯಾ ಶರೀರಕ್ಕೆ ಅನುಗುಣವಾಗಿ ಜೀವನ ಗುಣ, ಜೀವನ ಸ್ವಭಾವ, ಈ ಎಲ್ಲ ಸ್ವಭಾವ ಆಯಾ ಶರೀರಗಳಿಗೆ ಅನುಗುಣವಾಗಿ ಯಾವಾಗ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಹೋಯಿತೋ ಆವಾಗ ಅವನಿಗೆ ಸ್ವರೂಪದ ಅನುಭವ, ಅವನ ನಿಜವಾದ ಸ್ವರೂಪ ಬರುತ್ತೆ. ಇದನ್ನು ಹೀಗಿರೋದ್ರಿಂದ ಈಶ್ವರ ಜೀವನಿಗಿಂತ ವಿಲಕ್ಷಣ. ಯಾರು ಹೇಳಿದ್ರು ಜೀವ ಈಶ್ವರ ಒಂದೇ ಅಂತ ಆ ವಾದವನ್ನು ಇಲ್ಲಿ ಕೃಷ್ಣ ಪರಮಾತ್ಮ ಎತ್ತಾಕ್ಬಿಟ್ಟ. ಇದು ತಪ್ಪು. ಈಶ್ವರ ಜೀವ ಒಂದೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ. ಮುಂದೆ ಹೇಳ್ತಾನೆ, ಏವಮಪ್ಯತ್ರ ಸರ್ವೇಷಾಂ ದೇಹಿನಾಂ ದೇಹಯೋಗತಃ ಕಾಲಾವಯವತಃ ಸಂತಿ ಭಾವ ಜನ್ಮಾದಯೋ ಅಸಕೃತ. ಜೀವರು ಸ್ವರೂಪದಿಂದ ಪರಮಾತ್ಮನು ನಿತ್ಯ, ಜೀವರು ನಿತ್ಯ. ಎಲ್ಲ ಶರೀರಗಳಿಗೂ ಆಯಾ ಕರ್ಮದ ಅನುಸಾರ ಅವರು ಹೋದಾಗ ಆ ಕರ್ಮ
ಆ ಕರ್ಮಫಲ ಬಂದಾಗ ಅವರಿಗೆ ಬೇರೆ ಬೇರೆ ದೇಹ ಬರುತ್ತೆ, ಭಗವಂತನಿಗೆ ಇವ್ಯಾವುದೂ ಇಲ್ಲ. ಮತ್ತೆ ಅವರು ಬೇರೆ ಬೇರೆ ದೇಹ ತಗೊಂಡಾಗ ಜನನ ಮರಣಾದಿ ಅವಸ್ಥೆಗಳು ಬರ್ತವೆ, ಪ್ರವಾಹ ರೂಪದಿಂದ ಬರ್ತಾವೆ. ಬೇರೆ ಬೇರೆ ಪ್ರಾಣಿಗಳ ಜನ್ಮ ಬಂದಾಗ ಸ್ವಭಾವ ಆಯಾ ಶರೀರ ಬಂದಾಗ ಬೇರೆ ಆಗಿರುತ್ತೆ, ಆದರೆ ಸ್ವರೂಪತಃ ಒಂದೇ ಇರುತ್ತೆ. ದೇಹಿನಾಂ ದೇಹಯೋಗತಃ. ದೇಹಿನಾಂ ಅಂದರೆ ದೇಹ, ಯಾರು ದೇಹ ಸಂಬಂಧ ಯಾರಿರುತ್ತೆ. ದೇಹಿನಾಂ ಅಂದರೆ ಪರಮಾತ್ಮನಿಗೆ ದೇಹಿನಾಂ ಅಂತ ಕರೀತಾರೆ, ಜೀವರಿಗೆ ದೇಹಿನಾಂ ಅಂತಾರೆ. ದೇಹಗಳ ಒಳಗೆ ಇರ್ತಾನಲ್ಲ ಜೀವ, ಅವನಿಗೆ ದೇಹಿನಾಂ ಅಂತಾರೆ. ದೇಹ ಯೋಗತಃ, ಪರಮಾತ್ಮ ದೇಹದೊಳಗಿದ್ರೂ ಕೂಡ ಅವನು ಪರಮಾತ್ಮನಿಗೂ ದೇಹ ಇದೆ. ಅವನೇನು, ಅವನು ನಮ್ಮ ಹಂಗೆ ಭೂತ ದೇಹ ಅಲ್ಲ, ಅವನು ಚಿನ್ಮಯ ದೇಹ. ಅವನಿಗೆ ತ್ರಿಗುಣಗಳ ಸಂಬಂಧ ಇಲ್ಲ, ತ್ರೈಗುಣ್ಯ ವರ್ಜಿತ ಅವನು. ಹಾಗೆ ನಮಗೆ ದೇಹದ ಸಂಬಂಧದಿಂದ ನಾವು ಬದಲಾವಣೆ ಆಗ್ತಾ ಇರ್ತೀವಿ. ಒಂದು ದೇಹದ ಬದಲಾವಣೆ ಆದಾಗೆ ನಮ್ಮ ಸ್ವಭಾವ ಬದಲಾಗತ್ತೆ, ಒಂದು ನಮ್ಮ ಆಕಾರ ವಿಕಾರಗಳು ಬದಲಾಗತ್ತೆ, ಸ್ವರೂಪ ಜ್ಞಾನ. ಈಗ ಇದಕ್ಕೆ ಉದಾಹರಣೆಗಳನ್ನು ತಗೊಂಡ್ರೆ ಹೇಳ್ತಾರೆ, ದೇಹಿನಾಂ ದೇಹ ಯೋಗತಃ. ನಮಗೆ ದೇಹಿ ಅಂತ ಯಾಕೆ ಕರೀತಾರೆ? ದೇಹದ ಸಂಬಂಧದಿಂದ ಬರುವ ಸುಖ ದುಃಖಗಳು ನಮಗೆ ಅಂಟ್ತವೆ, ಸುಖ ದುಃಖಗಳ ಅನುಭವ ನಮಗಾಗತ್ತೆ. ಆದರೆ ನಮ್ಮೊಳಗಿಂದ ಪರಮಾತ್ಮನಿಗಾಗಲ್ಲ, ಪರಮಾತ್ಮನಿಗೆ ಅಂಟಲ್ಲ. ದೇಹದಲ್ಲಿ ಇದ್ದರೂ ಕೂಡ ಪರಮಾತ್ಮನಿಗೆ ಅಂಟಲ್ಲ. ನಮಗೆ ದೇಹದೊಳಗಿದ್ದಾಗ ನಮಗೆ ಅದರ ಪಾಪ ಪುಣ್ಯಗಳ ಕರ್ಮದ ಜೀವನ ಅನುಭವಿಸಲೇಬೇಕಾಗುತ್ತೆ. ಹೇಗೆ? ದೇಹಯೋಗದ ಕಾಲದಿಂದ ದೇಹ ಬದಲಾವಣೆ ಆಗುತ್ತೆ. ಅವನಿಗೆ ಆಯಾ ಶರೀರಗಳ ಬದಲಾವಣೆ ಕಾಲ ಹೇಗೆ ಬದಲಾವಣೆ ಆಗತ್ತೆ. ಅವಯವತಃ, ಅವಯವ ಅಂದರೆ ದೇಹನೇ ಬರುತ್ತೆ. ಅವಯವತಃ ಅಂದರೆ ಈಗ ನೋಡಿ, ಕಾಲ ಅಂದರೆ ನೋಡಿ, ಈಗ ಚಿಕ್ಕ ಮಕ್ಕಳು ಇರ್ತಾರೆ ಅಲ್ವಾ, ಚಿಕ್ಕ ಮಕ್ಕಳಾಗ್ತಾರೆ. ಚಿಕ್ಕ ಮಕ್ಕಳಿದ್ದಾಗ ಅವ್ರ ಬುದ್ಧಿ ಬೇರೆ ಇರುತ್ತೆ, ಸ್ವಲ್ಪ ವಯಸ್ಸಾಗತ್ತೆ. ಆವಾಗ ಅವರಿಗೆ ಯೌವನದಲ್ಲಿ ಏನು ಬರಬೇಕೋ ಆ ಬದಲಾವಣೆಗಳು ಶರೀರದಲ್ಲಿ ಆಗತ್ತೆ. ಮತ್ತೇನಾಗತ್ತೆ, ಮುದುಕರಾಗ್ತಾರೆ, ಆವಾಗ ಏನು ಬದಲಾವಣೆಗಳು ಆಗತ್ತೆ. ಇವೆಲ್ಲ ಏನು ಶರೀರದಲ್ಲಿ ಇದ್ದಾಗ ಆಗುವ ಬದಲಾವಣೆಗಳು. ಬರೇ ಬೇರೆ ಬೇರೆ ದೇಹದಲ್ಲಿ ಹೋದಾಗ ಬದಲಾವಣೆಗಳಲ್ಲ, ಈ ಒಂದೇ ಶರೀರದಲ್ಲಿ ಆಗುವ ಬದಲಾವಣೆಗಳು ಅಲ್ವಾ, ಇವು ಆಗತ್ತೆ ದೇಹಯೋಗತಃ. ಸಂತಿ ಭಾವ ಜನ್ಮದಯೋ ಅಸತ್ಕೃತ್. ನಿರಂತರವಾಗಿ ಈ ಬದಲಾವಣೆ ಅಷ್ಟೇ. ಯಾಕೆ? ನಿಮಗೆ ಬಾಲ್ಯ ಮುಪ್ಪು ಅಂತ ಇಲ್ಲ. ಒಂದು ಹೇಳ್ತಾರೆ, 6 ಸ್ಥಿತಿ ಇದೆ. ಮುಂಚೆ ಹೇಳಿದ್ದೆ, ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ. 6 ಈ ಶರೀರಕ್ಕೆ ಅವಸ್ಥೆಗಳು. ಅಸ್ಥಿ ಅಂದರೆ ಗರ್ಭದಲ್ಲಿ ಇರೋದಕ್ಕೆ ಅಸ್ಥಿ. ಅಲ್ಲಿ ವಿಕಾರಗಳಾಗ್ತಾನೆ ಇರ್ತವೆ. 10 ದಿವಸಕ್ಕೆ ಒಂದು ಕರೀತಾರೆ, 20 ದಿವಸ, 30 ದಿವಸ, ಅದಕ್ಕೆ ವಿಕಾರಗಳಾಗ್ತಾ ಇರ್ತವೆ. ಅದು ನಮಗೆ ಕಾಣಲ್ಲ. ಜಾಯತೆ ಅಂದರೆ ಹುಟ್ಟಿ ಬರುತ್ತೆ, ಆವಾಗ ವಿಕಾರ ಆಗತ್ತೆ. ವರ್ಧತೆ ಮುಂದೆ ಬೆಳೆಯುತ್ತೆ ಅಲ್ವಾ, ಬೆಳೆದಾಗ ವಿಕಾರ ಆಗುತ್ತೆ. ಮುಂದೆ ಏನಾಗುತ್ತೆ? ವಿಪರಿಣಮತೆ. ವರ್ಧತೆ ಆಯಿತು, ವಿಪರಿಣಮತೆ. ಬೆಳೆದೇನಾಗತ್ತೆ? ಬರುತ್ತೆ, ಮುಂದೆ ದೊಡ್ಡದಾಗತ್ತೆ, ಎಲ್ಲ ಆಗ್ಬಿಟ್ಟು ಯೌವನ ಬರುತ್ತೆ, ಎಲ್ಲ ಆಗುತ್ತೆ. ಅಪಕ್ಷೀಯತೆ, ಎತ್ತರಕ್ಕೆ ಬೆಳೆದಿದ್ದು ಕುಗ್ಗುತ್ತಾ ಬರುತ್ತೆ, ವಯಸ್ಸಾಗ್ತಾ ಬರುತ್ತೆ. ಕೊನೆಗೆ ನಶ್ಯತೆ, ಒಂದು ದಿವಸ ಸಾಯ. ಈ ಬದಲಾವಣೆಗಳೆಲ್ಲ ಹೀಗೆ ನಮ್ಮ ದೇಹದಲ್ಲೇ ನಡೆಯುತ್ತೆ ಅಲ್ವಾ. ಈ ಬದಲಾವಣೆಗಳು ಇದಕ್ಕೆ ಭಾವ ಅಂತ ಕರೀತಾರೆ. ಭಾವ ಜನ್ಮದಯೋ ಅಸಕೃತ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಇಷ್ಟೇ ಯಾಕೆ, ಇನ್ನು ಪ್ರತಿ ಕ್ಷಣದಲ್ಲೂ ನಮ್ಮ ದೇಹ ಬದಲಾವಣೆ ಇದೆ. ಪ್ರತಿ ಕ್ಷಣ, ಪ್ರತಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಮ್ಮ ದೇಹ ಬದಲಾವಣೆ ಆಗುತ್ತೆ. ಈಗಿದ್ದ ದೇಹದಲ್ಲಿರುವ ನಮ್ಮ ಏನಿದೆ, ಇನ್ನೊಂದು ಕ್ಷಣದಲ್ಲಿ ಅದಿರಲ್ಲ, ಪರಿವರ್ತನೆ ಆಗೇ ನಮ್ಮ ಕಣ್ಣಿಗೆ ಕಾಣಲ್ಲ. ನಿರಂತರವಾಗಿ ಬದಲಾವಣೆ ಆಗ್ತಾ ಇರುತ್ತದು. ಪ್ರವಾಹ ರೂಪದಿಂದ ಬದಲಾವಣೆ ಆಗ್ತಿರುತ್ತೆ. ಒಂದು ಕ್ಷಣ ಇದ್ದೀವಿ ನಾವು ಒಂದೇ ಥರ ಇದ್ದೀವಿ ಅಂತ, ಯಾಕೆಂದ್ರೆ ಗೊತ್ತಾಗಲ್ಲ ನಮಗೆ. ನಿರಂತರವಾಗಿ ಬದಲಾವಣೆ, ಒಂದು ಕ್ಷಣದಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ ಮನುಷ್ಯನ ದೇಹದಲ್ಲಿ. ಹೀಗೆ ಇದು ಏನಂದ್ರೆ ಜನ್ಮಾದಯೋ ಅಸಕೃತ್.
ಇದು ಪ್ರವಾಹ ರೂಪದಿಂದ ಬರ್ತವೆ, ಬದಲಾವಣೆಗಳು ಬಹಳ ಬರ್ತವೆ. ಹೌದು, ಇದನ್ನೆಲ್ಲ ಹೇಳಿದ್ರಿ ಕೃಷ್ಣ ಪರಮಾತ್ಮ ನೋಡಿ ಹೇಗೆ ಹೇಳ್ತಾನೆ ಅಂದರೆ ನಮ್ಮ ದೇಹದಲ್ಲಿ ನಮ್ಮಲ್ಲಿರುವ ಜೀವನದ ಚಟುವಟಿಕೆಗಳನ್ನು ಕೃಷ್ಣ ಎಳೆಯಾಗಿ ಬಿಡಿಸ್ತಾ ಇದ್ದಾನೆ, ಎಳೆಯಾಗಿ ಬಿಡಿಸ್ತಾನೆ. ಉದ್ಧವನಿಗೆ ಉಪದೇಶ ಅಂತಲ್ಲ ಇದು, ಉದ್ಧವನಿಗೆ ಗೊತ್ತು. ಉದ್ಧವನನ್ನು ನಿಮಿತ್ತ ಮಾಡಿಕೊಂಡು ಬಿಟ್ಟು ಲೋಕಕ್ಕೆ ಹೇಳ್ತಾ ಇದ್ದಾನೆ. ತತ್ರಾಪಿ ಕರ್ಮಣಾಂ ಕರ್ತುರ್ ಅಸ್ವಾತಂತ್ರ್ಯಂ ಚ ಲಕ್ಷ್ಯತೆ ಭೋಕ್ತುಶ್ಚ ಸುಖ ದುಃಖಾನಾಂ ಕೋ ಅನ್ವರ್ಥೋ ವಿವಶಂ ಭಜೇತ್. ಹೌದಪ್ಪ, ನಾನು ಕರ್ಮ ಮಾಡ್ತೀನಿ ಅಂತ ಹೇಳಿದರೆ ಜೀವ ಅವನಿಗೆ ಹೇಳ್ತಾನೆ, ತತ್ರಾಪಿ ಕರ್ಮಣಾಂ ಕರ್ತುರ್ ಅಸ್ವಾತಂತ್ರ್ಯಂ ಚ ಲಕ್ಷ್ಯತೆ. ಈ ಜನನ ಮರಣಾದಿ ರೂಪ ಸಂಸಾರದಲ್ಲಿ ನೀನು ಕರ್ಮವನ್ನು ಏನು ಮಾಡ್ತೀಯಲ್ಲ, ಆ ಮಾಡುವಾಗ ಅದರಲ್ಲಿ ನೀನು ಯೋಚನೆ ಮಾಡು, ನೀನು ಸ್ವಲ್ಪ ಆಲೋಚನೆ ಮಾಡಿ ಚಿಂತನೆ ಮಾಡು. ಚಿಂತನೆ ಮಾಡಿದಾಗ ಕರ್ಮ ಮಾಡುವುದರಲ್ಲೂ ನಿನಗೆ ಸ್ವತಂತ್ರ ಇಲ್ಲ, ಅಸ್ವತಂತ್ರ ಅಂತ ಗೊತ್ತಾಗತ್ತೆ. ನಾನು ಏನೋ ಮಾಡಬೇಕು ಅಂತಿರ್ತೀನಿ, ಮಾಡಲಿಕ್ಕಾಗಲ್ಲ. ನಾನು ಸ್ವತಂತ್ರ ಆಗಿದ್ದರೆ ನಾನು ಮಾಡ್ಬೇಕನ್ನೋದು ಮಾಡಲೇಬೇಕು ಅಲ್ವಾ, ನಾನು ಬಿಟ್ಟು ಹೋಗೋಗಿಲ್ಲ, ಅದು ಮಾಡಬೇಕು ನನ್ನ ಪ್ರಯತ್ನ. ನಾನು ಪ್ರಯತ್ನ ಮಾಡ್ತೀನಿ, ನನ್ನ ಪ್ರಯತ್ನ ಬೇಕು, ದೇವ್ರ ಅನುಗ್ರಹನೂ ಬೇಕು ಅಂದರೆ ದೇವ್ರು ನಿನ್ನಲ್ಲಿ ನಿಂತು ಪ್ರಯತ್ನ ಮಾಡಿಸಿದ್ರೆ ಉಂಟು, ಇಲ್ಲ ಅಂದರೆ ನಿನ್ನ ಪ್ರಯತ್ನ ಎಲ್ಲಿಂದ ಬಂತು? ಹೇಳ್ತಾನೆ ಅಸ್ವತಂತ್ರ, ನಿನ್ನ ಕರ್ಮ ಮಾಡಲಿಕ್ಕೂ ಅಸ್ವತಂತ್ರ. ಹೋಗಲಿ, ಇದನ್ನು ಯೋಚನೆ ಮಾಡಬೇಕು, ನಿನಗೆ ಕಾಣಲ್ಲ, ಅನುಭವ ನಾನು ಮಾಡ್ತೀನಿ ಅಂತಲೇ ಬರುತ್ತೆ. ಆಮೇಲೆ ಇದು ಹೋಗಲಿ, ಭೋಕ್ತುಶ್ಚ ಸುಖ ದುಃಖಾನ. ನೀನೇನು ಮಾಡ್ತೀಯ? ಕರ್ಮ ಮಾಡ್ತೀಯ. ಯಾರು ಕೆಲಸನ ನನಗೆ ದುಃಖ ಆಗಲಿ ಅಂತ ಮಾಡಲ್ರಿ. ಯಾರು ಕಂಪ್ನಿಗೆ ಕೆಲಸಕ್ಕೆ ಹೋಗಿ ನಾನು ಪೇಮೆಂಟ್ ಕೊಡಲಿಲ್ಲರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ ಅನ್ನೋ ಉದಾರ ಬುದ್ಧಿನವನು ಯಾವನೂ ಇಲ್ಲ. 1 ತಿಂಗಳು ಮಾಡ್ಬೋದು, 1 ವರ್ಷ ಮಾಡ್ಬೋದು ಅಂತ ತಿಳ್ಕೊಳ್ರಿ. ಯಾರು ನಾನು ಇನ್ನೂ ಒಂದು ಮುಂಚೆ ಹೆಜ್ಜೆ ಹೇಳಬೇಕು ಅಂದರೆ ನಾನು ರಾಘವೇಂದ್ರ ಸ್ವಾಮಿಗಳು ಮಠಕ್ಕೆ ಬಂದು ನಮಸ್ಕಾರ ಮಾಡ್ತೀನಿ, ನನಗೇನೋ ಪ್ರಯೋಜನ ಇದ್ದರೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿವಿ ನಾವು. ಇಲ್ಲಿ ಯಾಕೆ ಬರಬೇಕು? ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ ನಮಗೆ ಅಂತ ಹಿಂಗೂ ಇದ್ದಾರೆ ಜನ, ಇಲ್ಲ ಅಂತಲ್ಲ. ನೀವಾಗಿಲ್ಲ, ಅದು ಬೇರೆ ಪ್ರಶ್ನೆ. ಇದ್ದಿರೋ ಜನಗಳು ಕಾಮನ್ನಾಗಿ ನಾವು ಹೇಳಬೇಕು ಅಂತ ಯಾವುದನ್ನು ನಾವು ಸುಖ ಬರಲಿ ಅಂತಲೇ ಮಾಡ್ತೀವಿ. ಸುಖ ಬರಲಿ ಅಂತ ಮಾಡ್ತೀವಿ, ಸುಖ ಬರಲಿ ಅಂತ ಮನೆ ಕಟ್ತೀವಿ. ಮನೆ ಕಟ್ಟಿದರೆ ಆ ಸಾಲದ ಹೊರೆ ತೀರಿಸಲಾಗದೆ ದುಃಖ ಪಡ್ತೀವಿ. ಮನೆ ಕಟ್ಟಿದರೆ ಮನೆಯಲ್ಲಿರುವ ಪ್ರಾಬ್ಲಮ್ಗಳಿಂದ ದುಃಖ ಪಡ್ತೀವಿ. ಮನೆ ಕಟ್ಟಿಬಿಟ್ಟು ಸಂಸಾರ ಒಳ್ಳೆ ಚೆನ್ನಾಗಿರ್ಬೇಕಪ್ಪ ಅಂತ ಮದುವೆ ಆಗ್ತೀವಿ. ಮದುವೆ ಆದರೆ ಚಿಂತೆ, ಮದುವೆ ಆದರೆ ಒಂದು ದುಃಖ, ಮದುವೆ ಆಗಲಿಲ್ಲ ಅಂದರೆ ದುಃಖ. ಅದಕ್ಕೆ ದಾಸರು ಹೇಳ್ತಾರೆ ಅನುಗಾಲವು ಚಿಂತೆ. ಹೆಂಡತಿ ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಮಕ್ಕಳಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಹೀಗೆ ನಿನ್ನ ದರ್ಶನ ಆಗೋದ್ರಾಗ ಅನುಗಾಲವು ಚಿಂತೆ. ಬಿಟ್ಟರೆ ಚಿಂತೆ ಇಲ್ಲದೆ ಇಲ್ಲ ನಾವು. ಏನು ಮಾಡಿದ್ರು ಚಿಂತೆ ನಮಗೆ. ನಾವು ಸುಖ ಬೇಕು ಅಂತ ಮಾಡ್ತೀವಿ. ಇದಕ್ಕೆ ವಾದಿರಾಜರು ಅವ್ರ ಗ್ರಂಥಲ್ಲಿ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ನಮಗೆ ಸ್ವಾತಂತ್ರ್ಯ ಇದೆ ಅನ್ನೋದಕ್ಕೆ. ನಾನು ಚೆನ್ನಾಗಿ ಅಡುಗೆ ಮಾಡಿತ್ತು, ಫಸ್ಟ್ ಕ್ಲಾಸಾಗಿ ತಿನ್ನಬೇಕಪ್ಪ, ನಾನು ತಿನ್ನಲಿಕ್ಕೆ ಹೋಗ್ತೀನಿ, ನಾನು ಸ್ವತಂತ್ರ ಅಂತಾನೆ ಅವ್ರು ಹೇಳ್ತಾರೆ ವಾದಿರಾಜಗಳು. ಮೂರ್ಖ ಇದೆಯಾ ನೀನು? ನಿನಗೆ ನಿಂದೆ ಒಂದು ಉದಾಹರಣೆ ಕೊಡ್ತೀನಿ. ಚೆನ್ನಾಗಿ ಮಾಡಿದ್ರು, ಯಾರೋ ಹೋಳಿಗೆ ಮಾಡಿದ್ರು ಅಂತ ಹೇಳಿ ಮಠಕ್ಕೆ ಬಂದಿದ್ರು, ಹೋಳಿಗೆ ಭಾಳ ಇಷ್ಟ, ಚೆನ್ನಾಗಿ ತಿನ್ನಬೇಕು. ಎಲ್ಲರ ಹತ್ರ ಕೈ ತೊಗೊಂಡಿದ್ದೀರಾ, ಹಾಕ್ಕೋತೀರಾ, ನಾಲ್ಗೆ ಕಟ್ ಮಾಡ್ಕೋತೀರಾ. ಇದು ನೀವು ಬಯಸ್ ಮಾಡ್ಕೊಂಡಿದ್ದ? ಯಾರಾದರೂ ನಿನಗಿಷ್ಟ ಹೋಳಿಗೆ ತೊಗೊಂಡಿದೆಯಾ, ಕೈನಲ್ಲಿ ತಿಂತಾ ಇದೆಯಾ, ನಿನ್ನ ಹಲ್ಲು ನಿನ್ನ ನಾಲ್ಗೆ ಕಚ್ಬಿಡ್ತು. ಇದನ್ನು ಯಾರು ಮಾಡಿದ್ದು? ನೀನು ಮಾಡ್ಕೊಂಡಿದ್ದು. ಹೋಳಿಗೆ ತಿನ್ನಬೇಕು ಅಂದ್ರೆ ಹಲ್ಲು ಕಚ್ಕೊಂಡೆ, ನಾಲ್ಗೆ ಕಚ್ಕೊಂಡೆ. ಇದಕ್ಕೆ ಅನ್ನೋದು ನಿನ್ನ ಕೈನಲ್ಲಿ ಇಲ್ಲ. ಇದು ತಿನ್ನೋ ಯೋಗ್ಯತೆ ನಿನಗಿದ್ರೆ ಪರಮಾತ್ಮ ತಿನ್ನಿಸ್ತಾನೆ, ಇಲ್ಲ ಅಂದರೆ ಅವ್ನು ಏನಾರು ಮಾಡ್ತಾನೆ. ಅದಕ್ಕೆ ವಾದಿರಾಜರು ಹಾಗೆ ಹೇಳ್ತಾರೆ, ನನ್ನ ಪ್ರಯತ್ನ ಅಂತೀರ, ನಿನ್ನ ಪ್ರಯತ್ನದಿಂದ ನೀನು ಕಚ್ಕೊಂಡೆ, ನೀನು ಇಷ್ಟಪಟ್ಟು ನೀನು ಕಚ್ಕೊಂಡೆ ನಾಲ್ಗೆನ. ಏನು ಹೇಳ್ತೀಯ ನೀನು? ಯಾವುದರಲ್ಲೂ ಸ್ವಾತಂತ್ರ್ಯ ಇಲ್ಲ ಅಂತ ವಾದಿರಾಜರ ಗ್ರಂಥದಲ್ಲಿ ಭಾಳ ಸುಂದರವಾಗಿ ವರ್ಣಿಸ್ತಾರೆ. ಹಾಗೆ ನಮಗೆ ಯಾವುದರಲ್ಲೂ ಇದನ್ನು ನಾವು ನಿಧಾನಕ್ಕೆ ಯೋಚನೆ ಮಾಡಿದರೆ ನಮಗೆ ನಮ್ಮ ಜೀವನದಲ್ಲೇ ಇದೆ. ನಾವು ಏನು ಮಾಡಬೇಕು ಅಂತೀವೋ ಅದು ಮಾಡಲಿಕ್ಕಾಗಲ್ಲ, ಏನು ಆಗೋದಿಲ್ಲೋ ಅಂತೀವೋ ಅದು ಆಗ್ಬಿಟ್ಟಿರೋದು ಅಲ್ವಾ? ಆದಾಗ ನನ್ನದು, ಸುಖ ಬಂದಾಗ ನಾನು ಮಾಡಿದ್ದು, ದುಃಖ ಬಂದಾಗ ಹರಿ ಅಂತ ಹೇಳ್ತೀವಿ ನಾವು ಅಲ್ವಾ? ಹೀಗೆ ಇವರಿಗೆ ವಿವಶ, ಅಂದರೆ ಪರಮಾತ್ಮ, ಅವನಿಗೆ ವಶನಾಗಿದ್ದಾರೆ, ಅಸ್ವತಂತ್ರರು. ಇವ್ರಿಗೆ ಏನು ಸುಖ ಸಿಗತ್ತೆ ಅಂತಾನೆ ಕೃಷ್ಣ. ಏನು ಸುಖ ಸಿಗತ್ತೆ ನಿಮಗೆ? ಏನು ಸುಖ ಅಂತ ತಿಳ್ಕೊಂಡಿದ್ದೀರಾ ನೀವು? ಏನು ಸುಖ ಸಿಗಲ್ಲ. ಉತ್ತಮರ ಅಧೀನದಲ್ಲಿ, ಭಗವಂತನ ಅಧೀನದಲ್ಲಿ, ಇದು ತಾರತಮ್ಯೋಪೇತ, ಉತ್ತಮರನ್ನು ಗುರುಗಳನ್ನು ಪೂಜಿಸಿ ಅವರ ಅಧೀನದಲ್ಲಿ ನೀವು ನಿಷ್ಠೆಯಿಂದ ಭಕ್ತಿ ಇಟ್ಟರೆ ಸುಖ ಬರುತ್ತೆ.
ಇಲ್ದಿದ್ರೆ ನೀನು ಸುಖಿ, ನೀನು ದುಃಖಿ, ನೀನು ಯಾರು ಸುಖ ಪಡಲಿಕ್ಕೆ, ನೀನು ಯಾರು ದುಃಖ ಪಡಲಿಕ್ಕೆ. ಈ ಜೀವನ ಇದೆಯಲ್ಲ, ನೀನು ಜೀವಿ, ನೀನು ಯಾವುದಕ್ಕೂ ಮಾಡಲಿಕ್ಕೂ ನೀನು ಅಸಮರ್ಥ. ಇದು ಒಂಥರ ಹೇಯ ಜೀವನ, ಪರತಂತ್ರವಾದ ಜೀವನ ನಿಂದು. ಏನು ಮಾಡ್ತೀಯ ನೀನು? ನಾನು ನನ್ನದು ಅಂತ ಅಹಂಕಾರ ಪಡ್ತೀಯಲ್ಲ, ಏನು ಮಾಡ್ತೀಯ? ಆವಾಗ ಕೇಳ್ತಾರೆ, ಸಂಸಾರ ನಮ್ಮಂಥ ಅವಶ್ಯ ಕೇಳ್ತಾರೆ, ಹೌದಪ್ಪ ನಾವೇನೋ ದಡ್ರು, ನಾವೆಲ್ಲ ಅಜ್ಞಾನಿಗಳು. ಈ ದೊಡ್ಡ ದೊಡ್ಡ ಪಂಡಿತರುಗಳಿದಾರಲ್ಲ, ಎಲ್ಲ ತಿಳ್ಕೊಂಡಿದ್ದಾರೆ, ಶಾಸ್ತ್ರ ಓದಿರೋರು, ಇವ್ರುಗಳಿಗೆ ಗೊತ್ತಲ್ವ ಏನು ತಪ್ಪು ಏನು ಸರಿ ಮಾಡಿದ್ದೀನಿ. ಅವ್ರುಗಳು ಏನು ಮಾಡ್ತಾರೆ? ಅವ್ರುಗಳಿಗೆ ಏನಾಗತ್ತೆ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನ ದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ ತಥಾಚ ದುಃಖ ಮೂಢಾನಾಂ ತಥಾ ಅಹಂಕಾರಿಣಾಂ ಪರಂ. ಏನು ಓದಿದ್ರೇನು ಜ್ಞಾನಿಗಳು ಓದಿ ಪ್ರವಚನ ಮಾಡಿ ಪಾಠ ಮಾಡಿ ನಾನು ಆ ಗ್ರಂಥ ಓದ್ದೆ ಈ ಗ್ರಂಥ ಓದ್ದೆ ಅಂತಾರೆ. ಅಲ್ಲೆಲ್ಲ ಹೇಳ್ಬಿಟ್ಟು ಮನೆಯಲ್ಲಿ ಇವತ್ತು ಅಡುಗೆ ಏನು ಅಂತ ಕೇಳ್ತಾರೆ. ಇವರೆಂಥ ಪಾಪಿಗಳು, ಇವರಿಗೆ ದುಃಖ ಇಲ್ಲದೆ ಇನ್ನೇನು ಬರುತ್ತೆ? ಏನು ಮಾಡಿದರೆ ಏನು? ದೇಹಕ್ಕೆ ಇದು ಬೇಕು ಅದು ಬೇಕು ಅಂತಿದೆಯಲ್ಲ, ಏನು ಪಾಠ ಮಾಡಿದ್ರೇನು, ಏನು ಜ್ಞಾನಿಗಳಾದ್ರೇನು, ದೇಹಾಭಿಮಾನ ಇದೆಯಲ್ಲ, ದೇಹಾಭಿಮಾನ ಇರೋ ತನಕ ದುಃಖನೇ. ಯಾವ ಜ್ಞಾನಿಯಾದ್ರೇನು, ವಿಜ್ಞಾನಿಯಾದ್ರೇನು, ಯಾರಾದ್ರೇನು ದೇಹಾಭಿಮಾನ ಇದ್ದಾಗ ಅವನಿಗೆ. ಅದಕ್ಕೆ ಕನಕದಾಸರು ಹೇಳಿದ್ದು, ನಾನು ಹೋದರೆ ಹೋಗ್ತೀನಿ ಮುಕ್ತಿಗೆ ಅಂದ್ರವರು. ಪುರಂದರ ವ್ಯಾಸರಾಜರು ಕೇಳಿದ್ರು ಅವರಿಗೆ, ವ್ಯಾಸರಾಜರು ಕನಕದಾಸರಿಗೆ ಕೇಳಿದರು, ಯಾರು ಮುಕ್ತಿಗೆ ಹೋಗ್ತಾರೆ ನಿನಗೆ ಅಂತ ಕೇಳಿದರು. ನಾನು ಅವರೇನಾದ್ರು ನಾನು ಹೋಗ್ತೀನಾ ಅಂತ ಕೇಳಿದರು. ವ್ಯಾಸರಾಜರಿಗೆ ಗೊತ್ತಿಲ್ಲ ಅಂತಲ್ಲ, ಮಹಾಮಹಿಮರು ವ್ಯಾಸರಾಜರು ಕೇಳಿದರು, ನಾನು ಹೋಗ್ತೀನಾ ಅಂತ. ನೀವು ಹೋಗಲ್ಲ ಸ್ವಾಮಿ ಅಂದರು. ಪುರಂದರದಾಸ ಕೇಳಿದ್ರು, ನಾನು ಹೋಗ್ತೀನ ಅಂತ. ನೀವು ಹೋಗಲ್ಲ ಅಂದರು. ಮತ್ತು ಇನ್ಯಾರು ನಾನು ಹೋದರೆ ಹೋಗ್ತೀನಿ ಅಂದರು. ಅವಾಗ ಎಲ್ಲರೂ ಶಿಷ್ಯಂದರು ಅವ್ರಿಗೆ ಕೇಳ್ತಾರೆ, ಏನು ಇವನು ಇಂಥ ಅಹಂಕಾರಿ, ನಾನು ಹೋದ. ಆವಾಗ ವ್ಯಾಸರಾಜರು ಹೇಳ್ತಾರೆ, ಅವರು ಹೇಳಿದ ಅರ್ಥ ನಿಮ್ಗೆ ಗೊತ್ತಾಗಲಿಲ್ಲ. ನಾನು ಅನ್ನುವ ಅಹಂಕಾರ ಹೋದರೆ ಹೋಗ್ತಾರೆ, ಅವ್ರು ಹೋಗ್ತಾರೆ. ನಾನು ಅನ್ನೋದು ಹೋಗಬೇಕಾ, ಆವಾಗ ಹೋಗ್ತಾರೆ ಅಂತ ಹೇಳಿದರು. ನಾನು ಅನ್ನೋದು ಎಲ್ಲಿ ತನಕ ಇರುತ್ತೋ, ಏನೇನು ಜ್ಞಾನಿಗಳು ನಾನು 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 ಅಂತ ಇರ್ತಾರೋ, ಅಹಂಕಾರ ಮಮಕಾರ ಇರುತ್ತೋ, ಅವರಿಗೆ ಸುಖ ದುಃಖಗಳ ಹಾಗೇ ಆಗತ್ತೆ. ಮೋಹಿತರು ಅಹಂಕಾರಿಗಳಿರ್ತಾರಲ್ಲ, ಅವರಿಗೆ ಏನೂ ಸುಖ ಇಲ್ಲ. ಇದನ್ನು ಮತ್ತೆ ಹೇಳಬೇಕಾ ನಾನು ವಿಚಾರಿಸಿ ಅಂತ ಹೇಳಿದೆ ಕೃಷ್ಣ ಪರಮಾತ್ಮ. ಹೋಗ್ಲಿ ಅಪ್ಪ, ಅವರೂ ಬೇಡ, ಇನ್ನೂ ಜ್ಞಾನಿಗಳಿದ್ದಾರೆ, ಅವರೆಲ್ಲ ನಿಂದೇ ಅಧೀನ, ನೀನೇ ಹೇಳ್ದಂಗೆ ಕೇಳ್ತೀವಿ, ಎಲ್ಲ ವಿಷಯ ಅಭಿಲಾಷೆ ಬಿಟ್ಟಿದ್ದಾರೆ. ಅವರು ಏನು ಮಾಡಬೇಕು ಅಂತ ಕೇಳಿದ್ರೆ ಅವಾಗ ಹೇಳ್ತಾನೆ, ಯದಿ ಪ್ರಾಪ್ತಿ ವಿಘಾತಂ ಚ ಜಾನಂತಿ ಸುಖ ದುಃಖಯೋ ತೇಪಿ ಅತ್ತಾನ ವಿದುರ್ಯೋಗಂ ಮೃತ್ಯುರ್ನ ಪ್ರಭವೇದ್ಯಥಾ. ಇವರು ಏನು ಸುಖ ದುಃಖಗಳಂತ ವೇದಗಳಿಂದ ತಿಳಿದುಕೊಂಡು ಬಿಟ್ಟು ಪರಿಹಾರ ಉಪಾಯಗಳೆಲ್ಲನೂ ತಿಳ್ಕೊಂಡಿರ್ತಾರೆ, ಎಲ್ಲ ಮಾಡ್ತಾರೆ. ಇವರಿಷ್ಟೆಲ್ಲ ಮಾಡ್ತಾರಲ್ಲ, ಭಗವಂತ ಕೇಳ್ತಾನೆ, ಮರಣದಿಂದ ತಪ್ಪಿಸ್ಕೊಳ್ಳಿಕ್ಕಾಗತ್ತ ಅವ್ರಿಗೆ? ಸಾವಿನಿಂದ ತಪ್ಪಿಸ್ಕೊಳ್ತಾರ? ಸಾವು ಅಂದರೆ ದುಃಖ ಅಲ್ವಾ? ದುಃಖದಿಂದ ತಪ್ಪಿಸ್ಕೊಳ್ತಾರ? ಎಷ್ಟೇ ಆದರೂ ಕೂಡ ಅವ್ರು ಸಾಯಲೇಬೇಕಲ್ಲ. ಸಾಯ್ತಾರೆ ಅಂತಂದರೆ ಹುಟ್ಟಿದರೆ ಸಾಯಬೇಕು ಅಂದರೆ ಅವರು ಸರಿಯಾಗಿ ಸಾವಿನಿಂದ ಪಾರಾಗದಂತೆ ಮರಣಬಾರದಂತೆ ಮಾಡುವ ಉಪಾಯವನ್ನು ಅವರೂ ಸರಿಯಾಗಿ ತಿಳಿದಿರೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಇನ್ನು ನಮ್ಮಂಥವ್ರ ಪಾಡೆ. ಈಗ ಅವರು ಹಾಗೆ ಹೇಳ್ತಾನೆ. ಯಾಕೆಂದರೆ ನೋಡಿ, ಈಗ ಒಂದು ಕೇಳ್ತಾರೆ, ಮುಂದೆ ಇದರಲ್ಲೇ ಬರ್ಬೋದು. ಏನಂತಂದರೆ, ಏನು ತಪ್ಪು ಮಾಡಿದ್ವಪ್ಪ ನಾವು ಅಂತೀವಿ ಒಂದೊಂದು ಟೈಮು, ಏನು ಪ್ರಾರಬ್ಧ ಕರ್ಮ ಅಪ್ಪ, ನಾವು ಹುಟ್ಟಿ ಭಾಳ ಕಷ್ಟಪಡ್ತಾ ಇದ್ದೀವಿ, ಯಾವುದು ಹುಟ್ಟಿದ್ವೋ ಏನೋ ಅಂತಂದರೆ ಭಗವಂತನ ನೀ ತಪ್ಪು ಮಾಡಿದ್ದಕ್ಕೆ ಹುಟ್ಟಿರೋದು. ಹುಟ್ಟಿದ್ಯಾ ಅಂದರೆ ನೀನು ತಪ್ಪು ಮಾಡಿದ್ಯಾ, ಪಾಪ ಮಾಡಿದ್ಯಾ ಅಂತಲೇ ಅರ್ಥ. ಹುಟ್ಟಿಲ್ಲ ಅಂತಂದರೆ, ಈಗ ಎಲ್ಲ ಅಸುರರು ರಾಕ್ಷಸರು ನಮಗೆ ಸಾವು ಬೇಡ ಅಂತ ವರ ಕೇಳ್ತಾರೆ ಅಲ್ವಾ? ನಮಗೆ ಸಾವು ಬೇಡ ಅಂತ ವರ ಕೇಳ್ತಾರೆ ಎಲ್ಲ ಅಸುರರು. ಎಲ್ಲರೂ ಕೇಳೋದು ಸಾವು ಬೇಡ ಅಂತಾನೆ. ಆವಾಗ ದೇವ್ರು ಹೇಳ್ತಾನೆ, ಹುಟ್ಟಿದೀಯ ಅಂದ್ರೆ ಸಾಯಲೇಬೇಕಲ್ಲಪ್ಪ, ಹುಟ್ಟಬೇಡ ಅಂತ ಕೇಳು. ಹುಟ್ಟದ ಬೇಡ ಅಂತ ಕೇಳಿದರೆ ನೀನು ಹುಟ್ಟಲಿಲ್ಲ ಅಂದ್ರೆ ಸಾಯಲ್ಲ, ಹುಟ್ಟಿದ್ರೆ ಸಾಯಲೇಬೇಕು. ಎಂಥ ಚಿರಂಜೀವಿಗಳಂತಿರಲ್ಲ, ಅವರು ಕಲ್ಪ ಪರ್ಯಂತ ಕಲ್ಪ ಅಂತ ಸಾಯಲೇಬೇಕು. ಅವರು ಚಿರಂಜೀವಿಗಳಂದ್ರೆ ಏನು ನಿರಂತರ ಚಿರಂಜೀವಿಗಳಲ್ಲ, 7 ಕಲ್ಪ 1 ಕಲ್ಪ ಆಮೇಲೆ ಅವರು ಹೋಗಲೇಬೇಕು. ಹಾಗೆ ಮರಣ ಬೇಡ ಅಂತ ಕೇಳುವ ಬದಲು ಹುಟ್ಟಬೇಡ ಅಂತ ಕೇಳು. ಹುಟ್ಟಲಿಲ್ಲ ಅಂದ್ರೆ ಮರಣ ಎಲ್ಲಿಂದ ಬರುತ್ತೆ? ಜನ್ಮ ಇಲ್ಲ ಅಂದ್ರೆ ಮರಣ ಎಲ್ಲಿಂದ ಬರುತ್ತೆ? ಹಾಗಾಗಿ
ಹುಟ್ಟಿದ್ದಾನೆ, ಅವನು ಸರಿಯಾಗಿ ತಿಳ್ಕೊಂಡಿದ್ದ. ಮರಣ ಬಾರದಂತೆ ಮಾಡುವ ಉಪಾಯ ಏನು? ನಾನು ಹುಟ್ಟಬಾರದು ಅಂದ್ರೆ ಏನು ಮಾಡಬೇಕು? ನಾನು ಸಾಧನೆ ಮಾಡಬೇಕು. ಸಾಧನೆ ಮಾಡಿ ಸಾಧನೆಯಿಂದ ಅಪರೋಕ್ಷ ಜ್ಞಾನವನ್ನು ಪಡೆದು ಭಗವಂತನ ಅನುಗ್ರಹ ಪಡೆದು ಮೋಕ್ಷಕ್ಕೆ ಹೋದರೆ ಮತ್ತೆ ಹುಟ್ಟಿಲ್ಲ, ಸಾವಿಲ್ಲ. ಈ ಉಪಾಯ ಯಾವಾಗ ತಿಳ್ಕೊಳ್ಳಲ್ವ ಅಲ್ಲಿ ತನಕ ನಾವು ಬರ್ತಾನೆ ಇರ್ತೀವಿ, ಹೋಗ್ತಾನೆ ಇರ್ತೀವಿ. ಹಾಗೆ ಮತ್ತೆ ಹೇಳ್ತಾರೆ, ಕೋ ಅನ್ವರ್ಥ ಸುಖಯತ್ತೇ ನಮ್ಮ ಕಾಮೋವ ಮೃತ್ಯುಮಂತಿಕೆ ಆಘಾತಂ ನಿಯಮಾನಸ್ಯ ವಧ್ಯಸ್ಯವ ಪದೇ ಪದೇ. ಎಷ್ಟು ಸಂತೋಷ ಪಡ್ತೀರಾ ಅರ್ಥಕಾಮಗಳನ್ನಿದ್ರೆ ಸಂತೋಷ ಪಡ್ತೀರಾ. ಎಷ್ಟು ನನಗೆ ಅದು ಬಂತು, ಇದು ಬಂತು, ರಾಯರು ಇಷ್ಟು ಕೊಟ್ಟರು, ವೆಂಕಟೇಶ್ ದೇವರು ಇಷ್ಟು ಕೊಟ್ಟರು, ಅಷ್ಟು ಕೊಟ್ಟರು ಅಂತ ಎಷ್ಟು ಅರ್ಥಕಾಮಗಳಿಂದ ಸಂತೋಷ ಮಾಡ್ತೀರಾ. ಇಂದಲ್ಲ ಒಂದು ನಾಳೆ ನೀವು ಸಾಯಲೇಬೇಕು, ಮರಣ ಹೊಂದಲೇಬೇಕು. ಯಾವುದಾದ್ರು ಈಗ ಸಾಮಾನ್ಯ ಮರಣದಂಡನೆಗೆ ಒಳಗಾಗ್ತಾನೆ. ಯಾವನು ಏನು ಮಾಡಿದವನು, ಆ ಶಿಕ್ಷೆ ಮಾಡಿದವನು, ಕೋರ್ಟ್ನಿಂದ ಆದೇಶ ಬಂದವನು ಮರಣದಂಡನೆಗೆ ಒದಗಿಸ್ತಾನೆ. ಮರಣದಂಡನೆಗೆ ಒದಗಿದವನಿಗೆ ಕೇಳ್ತಾರೆ, ನಿನಗೇನು ಬೇಕೋ ಅದು ತಂದು ಕೊಡ್ತೀನಿ, ನಿನಗೇನು ಇಷ್ಟ ಹೇಳೋ ಅದು ತಂದು ಕೊಡ್ತೀನಿ, ನಿನಗೇನು ಬೇಕು ಎಲ್ಲ ನಿನ್ನ ಪ್ರೀತಿ ಆದವ್ರು ಕರ್ಕೊಂಡ್ಬರ್ತೀನಿ, ನಿನಗೆ ಯಥೇಚ್ಛವಾಗಿ ಭೋಜನ ಮಾಡಿಸ್ತೀನಿ, ನಿನಗೆ ಬೇಕಾ ದುಡ್ಡು ಕೊಡ್ತೀನಿ, ಎಲ್ಲ ಕೊಡ್ತೀನಿ ಅಂತಾನೆ. ಇನ್ನು 1 ಗಂಟೆ ಒಳಗೆ ಅವ್ನಿಗೆ ಗಲ್ಲ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವನು ಇದರಿಂದ ಸುಖ ಕಾಣ್ತಾನ? ಹಂಗೆ ನಿಮ್ಮದು ಅಂತ ನಮಗೆ ಹಂಗೆ ನಿಮ್ಮದು. ಈಗ ಸುಖ ಅಂತಿದ್ರೆ ಅಲ್ಲಿ ಗಲ್ಗೇರಿಸ್ತಾರೆ, ನಾಳೆ ಸಾಯ್ತೀಯ. ನಾಳೆ ಇಲ್ಲಿ ಏನು ಸುಖ ಅಂತ ತಿಂತೀಯಲ್ಲ. ಆ ಮರಣದಂಡನೆಗೆ ಒಳಗಾದವನಿಗೆ ಏನು ಆಮಿಷ ಕೊಡ್ತಾರಲ್ವ, ನೀನು ಏನು ಬೇಕಾಗಿ ತಿನ್ನು ಅಂತ. ಈ ವಿಷಯಗಳು ಹಾಗೇನೆ ಅಂತ ಭಗವಂತ ಹೇಳ್ತಾನೆ. ಸುತಂಚ ದೃಷ್ಟವನ್ನಂಚೇತ್ ಸ್ಪರ್ಧಾಸು ಯಾತ್ಯಯಾಪ್ಯಯೈ ಬಹುವಂತರಾಯೈರ್ವಿಹತಂ ಕುಶಿವಚ್ಛಾಪಿ ನಿಷ್ಫಲಂ. ವೇದದಲ್ಲಿ ಹೇಳಿದಾರಲ್ಲ, ನಾವೆಲ್ಲ ಕರ್ಮಗಳನ್ನು ಮಾಡ್ತೀವಿ, ಸ್ವರ್ಗಾದಿ ಸಾಧನವಾದ ಕರ್ಮವೂ ನಮಗೆ ಮಾಡ್ತೀವಿ ಅಂತಂದರೆ ಸ್ವರ್ಗನೂ ನಶ್ವರ, ನರಕನೂ ನಶ್ವರ. ಅಲ್ಲೂ ಕೂಡ ದೊಡ್ಡವರೊಡನೆ ಸ್ಪರ್ಧೆ, ಅಸೂಯೆಗಳು, ಅತಿಕ್ರಮಣಗಳು ಅಲ್ಲಿದ್ದೇ ಇರ್ತವೆ. ಅದು ವ್ಯರ್ಥ ಅನ್ಸುತ್ತೆ ಅನೇಕ ವಿಘ್ನಗಳಿಂದ. ಹೇಗೆ ಸ್ವರ್ಗ ಹೋಗ್ತೀರಾ, ಪುಣ್ಯ ಮಾಡಿಬಿಟ್ಟು ಸ್ವರ್ಗಲೋಕಕ್ಕೆ ಹೋಗ್ತೀರ. ಹೋದ ತಕ್ಷಣನೇ ಟೈಮ್ ಕ್ಲಾಕ್ ಸ್ಟಾರ್ಟ್. ಹೇಳ್ತಾನೆ ಸ್ವರ್ಗಾಧಿಪತಿ, ನಿನ್ನ ಟೈಮ್ ಎಷ್ಟು ದಿವಸ ಇರೋದು, ಇಷ್ಟು ದಿವಸ ಆಗತ್ತೂ ನಿನ್ನ ಸ್ವರ್ಗದಲ್ಲಿ ಇಟ್ಕೊಳ್ಳಲ್ಲ. ಇವನಿಗೆ ಆ ಸ್ವರ್ಗದ ಅನುಭವಕ್ಕಿಂತ ಅಯ್ಯೋ ಮುಗಿದೋಗ್ತಾ ಇದೆ, ಅಯ್ಯೋ ಅದೇ ಯೋಚನೆ. ಆ ಸ್ವರ್ಗದಲ್ಲಿ ಏನು ಮೆರವಣಿಗೆ ಮಾಡ್ತಾರೆ, ಏನು ಕೊಡ್ತಾರೆ ಅವನಿಗೆ, ಎಲ್ಲ ಚೆನ್ನಾಗಿ ಅನುಭವಿಸ್ತಾನೆ. ಹೆಂಗೆ ಅಂದರೆ ಮರಣದಂಡನೆ ಬಿಡೋಕ್ಕಿಂತ ಮುಂಚೆ ಹೆಂಗೆ ಅನುಭವಿಸ್ತಾನೆ ಹಂಗೆ ಅನುಭವಿಸ್ತಾನೆ. ಆಯ್ತಾ, ಸ್ವರ್ಗದಲ್ಲಿ ಆಯ್ತಾ ನಿನ್ನ ಟೈಮು, ಎತ್ತಿ ದುಡ್ತಾರೆ ಹೋಗೋ ಭೂಲೋಕಕ್ಕೆ ಅಂತ. ಅವನು ಅಯ್ಯೋ ನಾನು ಹೋಗಲ್ಲ ಅಂದರೆ, ನೋಡಪ್ಪ ಕಾಲಾದಿವಶಗಳಿವು, ಕಾಲಗಳು, ನೀನು ಹೋಗಲೇಬೇಕು, ಹೋಗು ಅಂತಂತಾರೆ. ಇದು ನಶ್ವರನೇ. ಯಾವುದು ನಶ್ವರ ಅಲ್ಲ, ಮೋಕ್ಷ. ಸ್ವರ್ಗಕ್ಕೆ ಮೋಕ್ಷ ಅಂತಲೂ ಹೆಸರಿದೆ. ಈ ಸಂದರ್ಭದಲ್ಲಿ ಸ್ವರ್ಗ ಅಂದರೆ ಇದನ್ನು ತಗೊಳ್ಬೇಕು. ಹೀಗೆ ಅದು ವ್ಯರ್ಥ ಅನ್ಸುತ್ತೆ. ಹೇಗೆ ಅಂತಂದ್ರೆ ಹೇಳ್ತಾನೆ ಭಗವಂತ, ಸಜ್ಜನರ ಸಭಾದಿಂದ ಯಜ್ಞ ಮಾಡ್ತಾನೆ, ನಿರ್ವಿಘ್ನವಾಗಿ ಅನುಷ್ಠಾನ ಮಾಡಿಕೊಂಡು ಬಿಟ್ಟು ಒಳ್ಳೆ ಸ್ವರ್ಗಾದಿ ಸ್ಥಾನವನ್ನು ಕೂಡ ಪಡಿತಾನೆ. ಸ್ವರ್ಗಕ್ಕೆ ಹೋಗ್ತಾನೆ, ದಿವ್ಯ ಭೋಗಗಳನ್ನು ಆಚರಿಸ್ತಾನೆ, ದೇವತೆಗಳಂತೆ ಆಚರಿಸ್ತಾನೆ. ನಿರ್ಮಲ ವಿಮಾನದಲ್ಲಿ ಕೂಡಿಸ್ತಾನೆ ಅವನಿಗೆ. ಸುಂದರ ವೇಷಧಾರಿಗೆ ಅಪ್ಸರೆಯರ ನಡುವೆ ವಿಹಾರ ಮಾಡ್ತಾನೆ. ಗಂಧರ್ವರು ಅವನಿಗೆ ಏನು ಬಂದು ಮರ್ಯಾದೆ ಕೊಡ್ತಾರೆ, ಎಂಥ ಪುಣ್ಯ ಮಾಡಿದೀಯಾ, ಬಹಳ ಮನುಷ್ಯ, ಬಹಳ ಪುಣ್ಯವಂತ ನೀನು, ಬಾ ಬಾ ಅಂತ ಕರೀತಾರೆ. ದೇವತೆಗಳ ವಿಹಾರ ಸ್ಥಳದಲ್ಲಿ ಸ್ತ್ರೀಯರೊಂದಿಗೆ ವಿಹಾರಿಸ್ತಾನೆ. ತನಗೆ ಇದರಲ್ಲೆಲ್ಲ ಮೈ ಮರೆದು ತನಗೆ ಅಧಪ್ಪತನ ಆಗತ್ತಲ್ಲ, ಅದನ್ನು ಮರೆತು ಬಿಟ್ಟಿರ್ತಾನೆ. ಅದನ್ನು ಮರೆತು ಬಿಟ್ಟು ಪುಣ್ಯ ತೀರುವವರೆಗೆ ಪುಣ್ಯ ತೀರ್ತಿದ್ರೆ ಏನು ಮಾಡ್ತಾರೆ, ಕಾಲನಿಯಾಮಕನಾದ ಹರಿಯ ಪ್ರೇರಣೆಯಿಂದ ಕೆಳಗೆ ಬೀಳ್ತಾನೆ. ಅವನಿಗೇನು ಸುಖ ಇದೆ, ಇವತ್ತೇ ನೀನು ಗಲ್ಲಿಗೆ ಏರಿಸ್ತಾರೆ, ನೀನು ಬಾರಪ್ಪ ಇಲ್ಲಿ ಸುಖ ತಗೋ ಅಂತಂದರೆ ಇವನೆಷ್ಟು ಸಂತೋಷ ಪಡ್ತಾನೆ. ನಾಳೆ ಗಲ್ಲಿಗೆ ಏರಿಸೋದು ಮರ್ತು ಬಿಟ್ಟಿರ್ತಾನೆ ನಮ್ಮ ಪಾಪ, ಸುಖ ಪಡ್ತಾನಲ್ಲ. ಹಂಗೆ ಇವನ್ ಗತಿ ಆಯಿತು, ಇದು ನಶ್ವರ ಅಂತ ಹೇಳ್ತಾನೆ ಪರಮಾತ್ಮ. ಯಜ್ಜ ಧರ್ಮರಥ ಸಂಗಾದ ಹತಾಮ ಜಿತೇಂದ್ರಿಯ ಕಾಮಾತ್ಮ ಕೃಪಣೋ ಲಬ್ಧ ಶ್ರೇಣೋ ಭೂತ ವಿಹಿಂಸಕ ಪಶೂನ ವಿಧಿನಾ ಲಭ್ಯ ಪ್ರೇತ ಭೂತಗಣಾನ್ಯಜನ್ ನರಕಾನವಶೋ ಜಂತುರ್ ಗತ್ವಾ ಯಾತ್ಯುಲ್ಬಣಂ ತಮಃ. ದುರ್ಜನರ ಸಂಘ ಮಾಡಿ ಅಧರ್ಮ ನಿರತನಾದರೆ ಏನು ಮಾಡ್ತಾನೆ, ಆದವನು
ವಿಷಯಾಸಕ್ತನಾದವನು, ಲೋಭಿಯಾದವನು, ಅತಿಯಾಸೆ ಉಳ್ಳವನು, ಸ್ತ್ರೀಲಂಪಟನು, ಪ್ರಾಣಿ ಹಿಂಸಾ ನಿರತನಾಗಿದ್ದವನು, ವಿಧಿಯ ವಿರುದ್ಧವಾಗಿ ಪಶುಗಳನ್ನು ಕೊಂದು ಪ್ರೇತಗಣ ಹಾಗೂ ಭೂತಗಳನ್ನು ಪೂಜಿಸ್ತಾರಲ್ಲ, ಅವರು ನರಕಗಳಿಗೆ ಹೋಗಿ ಕೊನೆಯಲ್ಲಿ ಘೋರವಾದ ಅಂಧತಮಸ್ಸಿಗೆ ಬೀಳ್ತಾರೆ. ಅವನಿಗೆ ಏನು ಸುಖ? ಅದಕ್ಕೆ ಅನ್ನೋದು ದುರ್ಜನರ ಸಂಘ ಮಾಡಬಾರದು, ಸಜ್ಜನರ ಸಂಘವನ್ನು ಮಾಡು. ಅದಕ್ಕೆ ದಾಸರು ಹೇಳ್ತಾರೆ, ಸಾಧು ಸಜ್ಜನರೋಳು ಇರುವುದೇ ಹಬ್ಬ ಅಂತಾರೆ. ಸಾಧು ಸಜ್ಜನರೊಳಗೆ ಇರು, ಸಜ್ಜನರ ಮನೆಗೆ ಹೋಗು, ಒಂದು ಲೋಟ ನೀರು ಕುಡಿ. ಸಜ್ಜನರು ಅಂದರೆ ಯಾರು ಅಂತ ತಿಳ್ಕೊಳ್ಬೇಕು. ಸಜ್ಜನರು ಅಂದರೆ ಅವನು ಒಳ್ಳೆ ಕೆಲಸ ಮಾಡ್ತಾನೆ, ಏನು ಮಾಡ್ತಾನೆ, ನಿಮಗೆ ಸಜ್ಜನರು ಅಂತ ಅನ್ಸ್ಬೋದು. ಯಾರು ಭಗವಂತನ ದ್ವೇಷಿಯೋ, ಯಾರು ವಿಷ್ಣು ಭಕ್ತರ ಗುರುಗಳ ದ್ವೇಷಿಯೋ, ಯಾರು ಪರಮಾತ್ಮನನ್ನು ಒಪ್ಪೋದಿಲ್ಲೋ ಅಂಥವರು ದುರ್ಜನರು. ಅವರಿಗೆ ಆಶ್ರಯ ಕೊಟ್ಟರೂ ನರಕಕ್ಕೆ ಹೋಗೋದು ಖಾಯ. ಅವನ ಮನೆಯಲ್ಲಿ ಒಂದು ಲೋಟ ನೀರು ಕುಡಿದ್ರೂ ಹೋಗೋದು ಖಾಯ. ಅದಕ್ಕೆ ಹೇಳ್ತಾರೆ ದಾಸರು, ಸಜ್ಜನರ ಮನೆಯಲ್ಲಿಯ ಹಾಲ ಸವಿಗಿಂತ ದುರ್ಜನರ ಮನೆಯಲ್ಲಿಯ ನೀರಲೇಸೆಂತ ಅಂತಾರೆ ಪುರಂದರದಾಸರು. ಸಜ್ಜನರ ಒಡನಾಟ ಸಂಸರ್ಗಕ್ಕಿಂತ ನಿರ್ಜೀವವಾಗಿರುವ ಕಾಡೇ ಲೇಸೆಂತ ಅಂತಾರೆ ಅವರು. ಯಾಕೆ ನಿಮಗೆ ದುರ್ಜನರ ಸಂಘ ಮಾಡಬಾರ್ದು. ಒಪ್ಪನ ಸಂಘ ಒಂದಾಯ್ತು, ಏನೋ ಒಂದು ದಿವಸ ಮಾಡಿದೆ ಅಪ್ಪ ಅಂತಂದರೆ ಅದು ನಿನ್ನ ಮಾಡಿದ ಸಾಧನೆಯನ್ನೇ ಎತ್ತು ಬಿಡುತ್ತೆ. ಒಂದು ಕ್ಷಣ ಸಾಧನೆಯನ್ನು ಎತ್ತು ಬಿಡುತ್ತೆ ದುರ್ಜನರ ಸಂಘನ. ದುರ್ಜನರ ಸಂಘ ಕೊಡಬೇಡ ಅಂತ ಬೇಡ್ಕೊಳ್ತಾರೆ. ದುರ್ಜನರ ಸಂಘ ಕೊಡಬೇಡಪ್ಪ ನನಗೆ ಅಂತಂತಾರೆ. ಹಾಗಾಗಿ ಅವರು ದುರ್ಜನರ ಸಂಘ ಮಾಡಿ ಅಧರ್ಮ ಏನು ಹೇಳ್ತಾರೋ ಅದನ್ನು ಮಾಡ್ತಾನೆ ಇರೋದಪ್ಪ. ಈಗ ಮಾಡಿದ ಪುಣ್ಯ ಪಾಪಗಳು ಹೀಗೆ ಫಲ ಕೊಡ್ತವೆ ಅಂತಿಲ್ಲ. ಅವು ಕ್ಯೂ ನಿಂತಿರ್ತವೆ. ಯಾವ್ಯಾವೋ ಮಾಡಿದ್ದು ನಾವು. ಈಗ ನೀವೇನು ಪ್ರವಚನ ಕೇಳ್ತಾ ಇದ್ದೀರೋ ಇದು ಒಂದು ಪುಣ್ಯನೇ. ಈ ಪುಣ್ಯ ನಿಮ್ಗೆ ಹೀಗೆ ಫಲ ಕೊಡುತ್ತೆ ಅಂತಿಲ್ಲ. ಹಿಂದೆ ಜನ್ಮ ಮುನ್ನ ಮಾಡಿದ ಪಾಪ ಅಂತಾರಲ್ಲ, ಹಾಗೆ ಯಾರು ಮಾಡಿ ದಾಸರು ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಅರಿಯೇ ಅಂತ. ನನ್ನ ಕರ್ಮಕ್ಕನುಸಾರವಾಗಿ ನೀನು ಕೊಡ್ತೀಯ. ನಾನು ಮಾಡಿದ ಪಾಪ ಜಾಸ್ತಿ ಇದೆ, ಕೊಡಲೇಬೇಕು, ನೀನು ಕೊಡು. ಅವನು ಅದನ್ನು ಉಣ್ಣಿಸ್ಬೇಕಾರೆ, ಪಾಪ ಉಣ್ಣಿಸ್ಬೇಕಾರೆ ಒಟ್ಟಿಗೆ ಕೊಟ್ಟರೆ ಇವನಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಸ್ವಲ್ಪ ಪಾಪದ ಕಷ್ಟ ಕೊಟ್ರೇನೇ ನಾವು ತಡ್ಕೊಳ್ಳಿಕ್ಕಾಗಲ್ಲ. ಇನ್ನು ಮಾಡಿದ್ದಷ್ಟು ಕೊಟ್ಟುಬಿಟ್ರೆ, ಅವನು ಮಾಡಿದಷ್ಟು ಸುಖ ಕೊಟ್ಟರು ಹಾರ್ಟ್ ಫೇಲೆ, ದುಃಖ ಕೊಟ್ಟರು ಮುಗದೆ ಹೋಯ್ತು. ಹಾಗಾಗಿ ಭಗವಂತ ಆ ಪಾಪ ದುರ್ಜನರ ಸಂಘ ಮಾಡಬಾರ್ದು. ಇಂದ್ರಿಯ ನಿಗ್ರಹ ಇರಬೇಕ್ರಿ. ಇಂದ್ರಿಯ ನಿಗ್ರಹ ಆದಷ್ಟು ಮಾಡಬೇಕು, ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇಂದ್ರಿಯ ನಿಗ್ರಹಕ್ಕೋಸ್ಕರನೇ ಚಾತುರ್ಮಾಸ ವ್ರತ, ಏಕಾದಶಿ ವ್ರತ ಇವುಗಳೆಲ್ಲ ಇರೋದು ಇಂದ್ರಿಯ ನಿಗ್ರಹಕ್ಕೋಸ್ಕರನೇ. ಇಂದ್ರಿಯ ನಿಗ್ರಹ ಮಾಡಬೇಕು. ಏನೇ ವ್ರತ ಮಾಡಿದರೂ ಏಕಾದಶಿ ಮಾಡಲಿಲ್ಲ ಅಂದರೆ ಆ ವ್ರತಗಳಿಂದ ಫಲ ಬರೋಲ್ಲ. ಏಕಾದಶಿ ವಿಷ್ಣು ವ್ರತ, ಆ ವ್ರತವನ್ನು ಮಾಡಿದ್ರೇನೆ ಫಲ. ಏಕಾದಶಿ ಮಾಡಲಿಲ್ಲ ಅಂದರೆ ಪಾಪ. ನೀವು ಗುರುವಾರ, ಶನಿವಾರ, ಸೋಮವಾರ ಉಪವಾಸ ಮಾಡ್ತೀನಿ ಸಾಯಂಕಾಲ ಅಂದರೆ ಅದರಿಂದ ಮಾಡಲಿಲ್ಲ ಅಂದರೆ ಪಾಪ ಬರಲ್ಲ. ಮಾಡಿದರೆ ಏನೋ ಸ್ವಲ್ಪ ಪುಣ್ಯ ಬರ್ಬೋದು. ಏಕಾದಶಿ ಮಾಡ್ದೇನೆ ಬೇರೆ ನೀವೇನು ಮಾಡಿದರೂ ಎಲ್ಲ ವ್ಯರ್ಥ. ಮಾಡಲೇಬೇಕು ಏಕಾದಶಿನ. ಏಕಾದಶಿ ಕೃಷ್ಣಾಷ್ಟಮಿ ಮಾಡಬೇಕು. ಆ ಮಾಡಿದರೆ, ಆ ವ್ರತ ನಿಯಮಗಳನ್ನು ಮಾಡಿದರೆ ನಮ್ಮ ಇಂದ್ರಿಯ ನಿಗ್ರಹಕ್ಕೆ ಸ್ವಲ್ಪ ಬರುತ್ತೆ. ಆ ಇಂದ್ರಿಯ ನಿಗ್ರಹ ಮಾಡೋದು ಕಷ್ಟ, ಬಟ್ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದಂಗೆ ದೇವ್ರ ಮೇಲೆ ಮನಸ್ಸು ಹಾಕಿಬಿಟ್ಟು ಸಂಕಲ್ಪ ಮಾಡಿಬಿಟ್ಟು ಮಾಡ್ತಾ ಇದ್ದರೆ ಅವರು ಒಂದು ದಿವಸ ನಮ್ಮ ಯೋಗ್ಯತೆ ಅನುಸಾರವಾಗಿ ಕೊಡಬಹುದು. ಹಾಗೆ ಕರ್ಮಾಣಿ ದುಃಖೋದಕಾಣಿ ಕುರ್ವನ್ ದೇಹೇನ ತೈ ಪುಮಾನ್ ದೇಹಮಾ ಭಜತೆ ತತ್ರ ಕಿಂ ಸುಖಂ ಮರ್ತ್ಯದ ಧರ್ಮಿಣಃ. ನಿತ್ಯ ಸಂಸಾರಿ ಮಾನವ ಏನು ಮಾಡ್ತಾನೆ ಅಂದರೆ ಈ ದೇಹದಿಂದ ಕಾಮ್ಯ ಕರ್ಮವನ್ನೇ ಮಾಡ್ತಾನೆ. ನಾನು ಮಾಡ್ತೀನಿ, ನನಗೆ ಪುಣ್ಯ ಬೇಕು, ನನಗೆ ಫಲ ಬೇಕು, ನನ್ನ ಹೆಂಡತಿ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ನನಗೆ ಅವರಾಗಬೇಕು, ಇವರಾಗಬೇಕು, ಅವ್ರಿಗೆ ಅವ್ರು ಒಳ್ಳೇದಾಗಲಿ, ಇವ್ರು ಒಳ್ಳೇದಾಗಲಿ, ನನ್ನ ಸಿರಿ ಬರಲಿ, ಎಲ್ಲರೂ ಮಾಡ್ತಾನೆ. ಕಾಮ್ಯ ಕರ್ಮ ಮಾಡಿ ಸತ್ತು ಬಿಟ್ಟು ಆ ಕರ್ಮಗಳಿಂದ ಮತ್ತೆ ಬೇರೆ ದೇಹವನ್ನು ಹೊಂದ್ತಾನೆ. ಆ ದೇಹದಲ್ಲಿಯೂ ಮತ್ತೆ ಕರ್ಮ ಮಾಡ್ತಾನೆ. ಆ ದೇಹದಲ್ಲಿಯ ಕರ್ಮಕ್ಕೂ ಮತ್ತೆ ಹುಟ್ಟಬೇಕು. ಈ ದೇಹದಿಂದ ಮಾಡಿದ ಕರ್ಮಕ್ಕೆ ಎಷ್ಟು ಹುಟ್ಟಿದೆಯೋ ಗೊತ್ತಿಲ್ಲ, ಆ ದೇಹದಿಂದ ಬಂದ ಕರ್ಮಕ್ಕೆ ಎಷ್ಟು ಹುಟ್ಟಿದೆಯೋ ಗೊತ್ತಿಲ್ಲ. ಅನಂತವಾಗಿ ಹುಡ್ತಾನೆ ಇರಬೇಕು, ಸಾಯ್ತಾನೆ ಇರಬೇಕು, ಹುಡ್ತಾನೆ ಇರಬೇಕು, ಸಾಯ್ತಾನೆ ಇರಬೇಕು. ಹೀಗೆ ಮತ್ತೆ ಮತ್ತೆ ದುಃಖವನ್ನು ಮಾಡಿ ದೇಹವನ್ನು ಸಂಪಾದಿಸ್ತಿದೆಯಲ್ಲ, ಇದರಲ್ಲಿ ಏನು ಫಲ ಇದೆ ಅಂತ ಕೇಳ್ತಾನೆ ಪರಮಾತ್ಮ. ಆಮೇಲೆ ಹೇಳ್ತಾನೆ, ನಿಮಗಷ್ಟೇ ಅಲ್ಲ, ಲೋಕಾನಾಂ ಲೋಕಪಾಲಾನಾಂ ಮದ್ಭಯಂ ಕಲ್ಪಜೀವಿನಾಂ ಬ್ರಹ್ಮಣೋಪಿ ಭಯಂ ಮತ್ತೋ ದ್ವಿಪರಾರ್ಧ ಪರಾಯುಷ
ಕಲ್ಪದ ಕೊನೆಯವರೆಗೆ ಜೀವಿಸುವ ಲೋಕಪಾಲಕರು, ಕಲ್ಪದಲ್ಲಿ ಕೊನೆಯವರು ಬೀಳ್ತಾರೆ, ಅವರ ಲೋಕಗಳಿಗೂ ನನ್ನಿಂದ ನಾಶದ ಭಯ ಇದ್ದೇ ಇದೆ. ಅವರು ನಾಶ, ಅವ್ರ ಲೋಕ ನಾಶ ಆಗತ್ತೆ. ಅಷ್ಟೇ ಯಾಕೆ, ದ್ವಿಪರಾರ್ಧಾತ್ಮಕ ಪರನಾಮಕ ಆಯುಷ್ಯವುಳ್ಳ ಚತುರ್ಮುಖ ಬ್ರಹ್ಮನಿಗೂ ಈ ಆಯುಷ್ ತೀರ್ಥ ಅಂದರೆ ನನ್ನ ಭಯ ಇದೆ, ನನ್ನಿಂದ ನಾಶದ ಭಯ ಇದೆ. ಆ ಚತುರ್ಮುಖನೂ ಕೂಡ ಈ ದ್ವಿಪರಾರ್ಧದಿಂದ ಆಯುಷ್ ತೀರ್ತು ಅಂತಂದ್ರೆ ತನ್ನ ನಾಶದ ಭಯ ಇದೆ ಚತುರ್ಮುಖನಿಗೆ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಗುಣಾ ಸೃಜಂತಿ ಕರ್ಮಾಣಿ ಕಾಲೋನು ಸೃಜತೆ ಗುಣ ಜೀವಸ್ತು ಗುಣ ಸಂಯುಕ್ತೋ ಭುಕ್ತೆ ಕರ್ಮ ಫಲಾನ್ಯಸವು. ತ್ರಿಗುಣಗಳು, ಸತ್ವ ರಜಸ್ ತಾಮಸ ಗುಣಗಳು ಶರೀರೇಂದ್ರಿಯ ಮನಸ್ಸುಗಳ ಮೂಲಕ ಜೀವನದಲ್ಲಿ ಏನು ಮಾಡ್ತವೆ, ಕರ್ಮವನ್ನು ಉಂಟು ಮಾಡ್ತವೆ. ಯಾವಾಗ ಸಾತ್ವಿಕ ಗುಣ ಬರುತ್ತೋ ಆವಾಗ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀವಿ. ರಾಜಸ ಬಂದರೆ ಆಲಸ್ಯ ಬರುತ್ತೆ. ನಿದ್ರೆ ಬಂದು ಬಿಟ್ಟರೆ ಅದು ತಾಮಸ ಗುಣ. ಯಾವಾಗಲೂ ನಿದ್ರೆ ಮಾಡ್ತಾರೆ ನೋಡಿ, ಇದು ತಮಸ್ಸಿನ ಗುಣನೇ. ನಿದ್ರೆ ಬರೋದೇನಪ್ಪ ಅಂದರೆ ತಮಸ್ಸಿನ ಗುಣಕ್ಕೆ ಅಧಿಕವಾಗಿದ್ದರೆ ನಿದ್ರೆ ಬರುತ್ತೆ. ಈ ಪ್ರಕೃತಿಯಿಂದ ಕಾಲನಾಮಕ ನಮ್ಮಲ್ಲಿ ಇದನ್ನು ಉಂಟು ಮಾಡ್ತಾನೆ. ಈ ಗುಣಬದ್ಧರು ಜೀವರು. ಅದಕ್ಕೆ ಜಗನ್ನಾಥ ಗುಣಕರ್ಮ ಕಾಲಗಳ ಮನೆ ಮಾಡಿ ಜೀವರಿಗೆ ಉಣಿಸಿತಿಯೇ ಸುಖ ದುಃಖ ಘನಮಹಿಮಾನೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಅದನ್ನು ಮನೆ ಮಾಡಿ ಜೀವರಿಗೆ ಸುಖ ದುಃಖ ಉಣಿಸ್ತಾ ಇದೆಯಾ, ನಿನಗಿದ್ರಿಂದ ಏನು ಪ್ರಯೋಜನ ಇಲ್ಲ. ಕರ್ಮ ಮಾಡಿ ಜೀವನಲ್ಲಿದ್ದು ಶರೀರದಲ್ಲಿದ್ದು ಕರ್ಮ ಮಾಡಿ ಫಲ ಉಂಟಾನೆ. ಪರಮಾತ್ಮ ಸ್ವತಂತ್ರ. ಆದ್ದರಿಂದ ಶರೀರದಲ್ಲಿದ್ದರೂ, ನಮ್ಮ ಶರೀರದಲ್ಲಿದ್ದರೂ ಕೂಡ ಪರಮಾತ್ಮ ಕರ್ಮ ಫಲವನ್ನು ಊಟ ಮಾಡಲ್ಲ. ಇಲ್ಲೇ ತಿಳ್ಕೋಬೇಕು, ಜೀವನಿಗೆ ಈಶನಿಗೆ ಭೇದ ಇದ್ದೇ ಇದೆ. ಜೀವ ಈಶ ಭೇದ ಸತ್ಯ. ಜೀವ ಈಶ ಭೇದ ಅಭೇದ ಇಲ್ಲ. ಜೀವನಿಗೂ ಈಶನಿಗೂ ಅಭೇದ ಇಲ್ಲ. ಗುಣಕರ್ಮಗಳ ಬಂಧನ ಜೀವನಿಗಿದೆ, ಗುಣಕರ್ಮ ಬಂಧನ ಭಗವಂತನಿಗಿಲ್ಲ. ತಾನು ಒಳಗೆ ಇದ್ದರೂ ಕೂಡ ಆ ಗುಣಗಳ ಲೇಪ ಅವನಿಗಿಲ್ಲ. ಇದು ಜೀವೇಶ್ವರ ಭೇದ. ಇದನ್ನು ನಾವು ತಿಳ್ಕೋಬೇಕು. ಕೆಲವರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಗುಣವೈಷಮ್ಯ ಸೃಷ್ಟಿ ಇರುವವರೆಗೆ ಮಾತ್ರ ಆತ್ಮನಲ್ಲಿ ಜೀವೇಶ ಭೇದ ಇರುತ್ತೆ, ಭೇದ ಭ್ರಮ ಇರುವವರೆಗೆ ಪಾರ್ಥಂತೆ. ಭೇದ ಭ್ರಮೆ ಇವೆಲ್ಲ ಸೃಷ್ಟಿ ಇರೋ ತನಕ. ಆಮೇಲೆ ಈಶ್ವರನಿಂದ ನಾಶ, ಅದೆಲ್ಲವೂ ಅವಿದ್ಯೆಯ ಕಾರ್ಯ. ಇದು ಅವಿದ್ಯೆಯ ಕಾರ್ಯ ಅಂತ ಬರುತ್ತೆ. ಅವಿದ್ಯೆ ನಾಶವಾಗಿದ್ದರೆ ಭೇದ ಭ್ರಮಣ ಇಲ್ಲಿ ಇಲ್ಲ. ಇದು ಈ ಥರ ಅಲ್ಲ. ಸ್ವಯಂ ಕೃಷ್ಣನೇ ಹೇಳ್ತಾನೆ, ಇದು ಭೇದ ಭ್ರಮವಲ್ಲ, ಜೀವೇಶ್ವರ ಭೇದ ಇಲ್ಲ ಅಂತ ಹೇಳುವರು ಈ ಮತವನ್ನು ಒಪ್ಪುವರು ಭ್ರಾಂತಿಯಲ್ಲಿ ಸಿಲುಕುತ್ತಾರೆ. ಆದ್ದರಿಂದ ತಮಸ್ನಲ್ಲಿ ಬಿದ್ದು ದುಃಖ ಪರವಶರಾಗ್ತಾರೆ, ಮೂರ್ಛಿತರಾಗ್ತಾರೆ ಅಂತ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಬೇರೆ ಯಾರು ಹೇಳೋದು ಬೇಕಾಗಿಲ್ಲ. ಅವನೇ ಹೇಳ್ತಾನೆ, ನಾನೇ ಪರಮಾತ್ಮ ಅಂತ ಹೇಳೋವನೇನೆ ಹಿಂಗೆ ಮಾಡಿದರೆ ತಪ್ಪು ಅಂತ ಅವನೇ ಶಾಸ್ತ್ರ ಮಾಡ್ತಾನೆ. ಆಮೇಲೆ ಕಾಲ ಆತ್ಮಾಗಮೋ ಲೋಕಃ ಸ್ವಭಾವೋ ಧರ್ಮ ಏವಚ ಇತಿ ಮಾಂ ಬಹುಧಾ ಪ್ರಾಹು ಗುಣ ವ್ಯತಿಕರೇ ಸತಿ. ಗುಣ ಸಂಬಂಧ ರೂಪ ಸಂಸಾರ ಅಸತಿ ಇಲ್ಲದಿರುವಾಗ, ಅಂದರೆ ಮುಕ್ತಿಯಲ್ಲಿ ಮುಕ್ತರು ನನ್ನನ್ನೇ ಕಾಲ ಆತ್ಮ ಆಗಮ ಲೋಕ ಸ್ವಭಾವ ನಿಯಾಮಕ, ಮುಕ್ತರಿಗೆ ನಿಯಾಮಕ ಭಗವಂತ ಅನ್ನೋದನ್ನು ತಿಳ್ಕೋಬೇಕು. ಪ್ರಹ್ಲಾದರಾಯರು ಸಪ್ತಮ ಸ್ಕಂದದಲ್ಲಿ ಹೇಳ್ತಾರೆ ಭಾಗವತದಲ್ಲಿ, ಆತ್ಮ ಸಮರ್ಪಣೆ ಅಂದ್ರೆ ಏನು, ನವಭಕ್ತಿಗಳಲ್ಲಿ ಆತ್ಮ ಸಮರ್ಪಣೆ ಅಂದ್ರೆ ಏನು ಅಂದರೆ, ಮುಕ್ತಿಯಲ್ಲಿಯೂ ಕೂಡ ಭಗವಂತ ನಿಯಮನ ಮಾಡ್ತಾನೆ ಅನ್ನುವುದು ಆತ್ಮ ಸಮರ್ಪಣೆ. ನನ್ನನ್ನು ನಾನು ಆತ್ಮ ಸಮರ್ಪಣೆ, ಅದೊಂದು ಲೌಕಿಕ ಅರ್ಥ. ಅದು ಆತ್ಮ ಸಮರ್ಪಣೆ ಮಾಡೋದು. ಮುಕ್ತಿಯಲ್ಲಿಯೂ ಕೂಡ ಭಗವಂತ ನಿಯಾಮಕ ಅಂತ ತಿಳಿಯೋದು ಆತ್ಮ ಸಮರ್ಪಣೆ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ ಅದನ್ನ. ಆಮೇಲೆ ಇದೆಲ್ಲ ಕೇಳ್ಬಿಟ್ಟು ಉದ್ಧವ ಹೇಳ್ತಾನೆ, ಗುಣೇಶು ವರ್ತಮಾನೋಪಿ ದೇಹ ದ್ವೇಷನವಪಾವೃತಃ ಗುಣೈರ್ನ ಬದ್ಧತೆ ದೇಹಿ ಅದೇಹಿ ಬದ್ಧತೆವಾ ಕಥಂ ಪರಮಾತ್ಮ. ನೀನೇನೋ ಹೇಳಿದೆ, ಜೀವದೇಹಗಳ ಪ್ರಯತ್ನ ಅನಪಾವೃತ ಆವರಣ ರಹಿತನಲ್ಲ, ದೇಹವೆಂಬ ಆವರಣ ಇದೆ. ಆದರೂ ಸ್ವತಃ ದೇಹರಹಿತ ಎಂದಿದ್ದೀಯ ನೀನು. ದೇಹದ ಆವರಣ ಇದೆ ಅವನಿಗೆ. ದೇಹದಿಂದ ಉಂಟಾಗುವ ಕಾಮಕ್ರೋಧಾದಿಗಳಿಂದ ಅವನು ಯುಕ್ತನಾಗಿರುವಂತೆ ಕಾಣ್ತಾನೆ ಪ್ರಭು. ಅಂತಹ ಪರಮಾತ್ಮ ಗುಣಗಳಿಂದ ಬದ್ಧನೇ ಅಥವಾ ಬದ್ಧನಲ್ಲವೇ? ಅವನು ಒಳಗಿದ್ದಾನೆ, ಜೀವನು ಒಳಗಿದ್ದಾನೆ, ಜೀವ ಬದ್ಧ ಆಗಿದ್ದಾನೆ. ಪರಮಾತ್ಮ ಗುಣಗಳಿಗೆ ಬದ್ಧನೇ ಅಥವಾ ಬದ್ಧನಲ್ಲವೇ? ಬದ್ಧ ಅಲ್ಲ ಅಂದರೆ ಅವನು ಕಾಮಾದಿಯುಕ್ತನಾದಂತೆ ಕಾಣೋದು ಹೇಗೆ? ಬದ್ಧನೆಂದರೆ ದೇಹವಿಲ್ಲದೇನಂತೆ ಹೇಗೆ ಕೊಡುತ್ತದೆ ಅಂತ ಉದ್ಭವ ಕೇಳ್ತಾನೆ. ಮುಂದೆ ಕೇಳ್ತಾನೆ, ಕಥಂ ವರ್ತೇತ ವಿಹರೇತ ಕೈರ್ವಾ ಜ್ಞಾಯೇತ ಲಕ್ಷಣೈ ಕಿಂ ಭುಂಜೀತೋತ ವಿಸೃಜ್ಯೇಚ್ಛ ಈತಾಸೀತ ಖ್ಯಾತಿವ. ಬದ್ಧನಾಗಿದ್ದರೆ ಸೃಷ್ಟಿಯಾದಿಗಳಿಗೆ ಹೇಗೆ ಪ್ರವೃತ್ತಿ ಮಾಡ್ತಾನೆ? ಅವನು ಬದ್ಧನಾಗಿಬಿಟ್ರೆ ಸೃಷ್ಟಿಗಳನ್ನು ಹೇಗೆ ಪ್ರವೃತ್ತಿ ಮಾಡ್ತಾನೆ? ಹೇಗೆ ವಿಹಾರವನ್ನು ಮಾಡ್ತಾನೆ? ಪ್ರವೃತ್ತಿ ವಿಹಾರಗಳಿಲ್ಲದೆ ಜನ್ಮಾದಿ ಕರ್ತೃತ್ವ ಇಲ್ಲ ಅಂದರೆ ಯಾವ ಲಕ್ಷಣದಿಂದ ಅವನು ತಿಳ್ಕೋಬೇಕು? ಜನ್ಮಾದಿಗಳನ್ನು ಕೊಡ್ತಾನೆ, ಸೃಷ್ಟಿ ನಿಯಮನ ಲಯ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ತಿಳ್ಕೊಳ್ತೀವಿ ನಾವು. ಯಾವ ಬದ್ಧನಾದ್ದರಿಂದ ಕರ್ಮಫಲವನ್ನು ಉಂಟಾನೋ, ಈಶ್ವರನಾದ್ದರಿಂದ ಉಣ್ಣದಿರುವನು ಅಂತ ಕೇಳ್ತಾರೆ.
ಅದಕ್ಕೆ ಜಗನ್ನಾಥ ಹೆಸರು ಈಶಾನೀನಾದ ಕಾರಣದಿಂದ ಸುಖ ದುಃಖ ಲೇಷ ಇಲ್ಲವೋ ನಿನಗೆ ಸರ್ವ ಕಾಲದವಳು ಅಂತ ಹೇಳ್ತಾರೆ. ಈಶ್ವರ ನೀನು, ನಿನಗೆ ಅವು ಯಾವ ಲೇಪ ಇಲ್ಲ. ಅದಕ್ಕೆ ಇವ್ರು ಕೇಳ್ತಾರೆ, ಕರ್ಮಫಲವನ್ನು ಉಣ್ಣುತ್ತೀಯ ನೀನು ಅಥವಾ ಈಶ್ವರನಾದ್ದರಿಂದ ಉಣದಿರ್ತೀಯೋ? ಶಯನ ಆಸ್ತ ಗಮನಾದಿಗಳಲ್ಲಿ ಇವನು ಉಂಟೇ ಇಲ್ಲವೇ ಅಂತ ಕೇಳ್ತಾನೆ. ಮತ್ತೆ ಕೇಳ್ತಾನೆ, ಏತದಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂಬರ ನಿತ್ಯ ಮುಕ್ತೋ ನಿತ್ಯಬದ್ಧ ಏಕ ಏವೇತಿ ತೇ ಮತಿಹಿ. ಶಿಷ್ಯನ ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೊಳ್ತೀಯ ಭಗವಂತ ನೀನು ಅಚ್ಯುತ. ಈ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನಿತ್ಯ ಮುಕ್ತನು ನಿತ್ಯಬದ್ಧನು ಒಬ್ಬನೇ ಎಂದು ನನಗೆ ಅನಿಸಿಕೆ, ಆದ್ದರಿಂದ ನಾನು ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಿತ್ಯ ಬದ್ಧನಾದವನು ನಿತ್ಯ ಮುಕ್ತನು ಒಬ್ಬನೇ ಅಂದರೆ ನಾನು ನೀನು ಒಂದೇ ಅಂತ ಇದು ನನಗೆ ಅನುಮಾನ. ನೀನು ಹೇಳು ಅಂತ ಕೇಳಿದೆ. ಬದ್ಧರು ಮುಕ್ತರು ಎಂದು ಬೇರೆ ಬೇರೆ ಇಲ್ಲವೆಂದರೆ ಬಂಧ ಮುಕ್ತಿಗಳು ಹೇಗೆ ಎನ್ನುವುದು ಪ್ರಶ್ನೆ, ಅವ್ರು ಬೇರೆ ಇಲ್ಲ ಅಂದರೆ ಬಂಧ ಮುಕ್ತಿ ಹೇಗೆ ಎನ್ನುವುದು ಪ್ರಶ್ನೆ ಅಂತ ಹೇಳಿಬಿಟ್ಟು ಉದ್ಧವ ಭಗವಂತನಿಗೆ ಕೇಳ್ತಾನೆ. ಇಲ್ಲಿಗೆ ಏನಾಯ್ತಂದ್ರೆ, ಇತಿ ಮಹದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಯಂ ಅಷ್ಟಾದಶ ಸಹಸ್ರಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಏಕಾದಶ ಸ್ಕಂಧೆ ದಶಮೋಧ್ಯಾಯ. ಈವರೆಗೆ ಭಗವಂತ ಅವನಿಗೆ ಏನು ಜೀವದ ಬಗ್ಗೆ ಹೇಳಿದ್ದನೋ ಅದರ ಮೇಲೆ ಉದ್ಭವ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ. ಇಲ್ಲಿಗೆ ಈ ಚಿಂತನೆಯನ್ನು ಈ ಪ್ರವಚನ ಮಾಲಿಕೆಯಲ್ಲಿ ಇಲ್ಲಿಗೆ ಸಮಾಪ್ತಗೊಳಿಸಿ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಪುರಾಣ ಅಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಈ ಚಿಂತನೆಯನ್ನು ನೀವು ಎಷ್ಟು ಶ್ರದ್ಧೆಯಿಂದ ಕೇಳಿದ್ದೀರೋ, ಎಷ್ಟು ಶ್ರದ್ಧೆಯಿಂದ ನಾನು ಹೇಳಿದ್ದೇನೋ, ಭಗವಂತ ಆಯಾ ರೀತಿ ಅವರಿಗೆ ಹಿತವನ್ನು ಮಾಡಿ ಅವರಿಗೆ ಸಂಪೂರ್ಣ ಫಲವನ್ನು ಕೊಡಲಿ ಅಂತ ಹೇಳಿಬಿಟ್ಟು ಭಗವಂತ ಅಂತ ಬೇಡ್ಕೊಳ್ತೇನೆ. ಕಾಯೇನ ವಾಚ ಮನಸೇಂದ್ರಿಯರ್ವಾ